ಇವಾಗ ನಾನು ಕೇಳ್ತಾ ಇದ್ದೆ, ಇವಾಗ ನಿಮ್ಮಲ್ಲಿ 4 ಜನ ಏನು ಡಿಸೈಡ್ ಮಾಡ್ತಾ ಇದ್ರಿ, ನಿಮ್ಮಲ್ಲಿ ಯಾವತ್ತೂ ಜಗಳ ಮತ್ತೆ ಮನಸ್ತಾಪ ಆ ತರದ್ ಯಾವ್ದಾರು ಆಗಿರೋದು ಉದಾಹರಣೆಗಳು ಇದೆಯಾ? ಹಾಗೆ ಇಲ್ಲ ಸರ್, ಎಲ್ಲ ಒಗ್ಗಟ್ಟಾಗ ಅಣ್ಣ ತಮ್ಮದಿರ್ತಾರ ಆಯ್ತಾ ಇದ್ರು. ಓಕೆ, ಆ ತರದಲ್ಲೇ ನಡ್ಕೊಂಡ್ ಬಂದಿದ್ರಿ. ಅವತ್ತಿನ ಟೈಮಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಮುನೇಶ್ವರ ದೌಡಿ ಅಂದ್ರೆ ಒಂದು ಬೆಂಗಳೂರಿಗೆನೆ ಒಂದು ಮಟ್ಟಕ್ಕೆ ಹೆಸರು ಮಾಡಿದಂತ ಒಂದು ದೌಡಿ ಅದು, ಆಯ್ತಾ? ಆ ದೌಡಿಲಿ ನನಗ್ ಗೊತ್ತಿರೋ ಪ್ರಕಾರ ಏನಂತ ಹೇಳಿದ್ರೆ, ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಡ್ತಿದ್ರಲ್ಲ, ಅದಕ್ಕೆ ಮೇನು ಡೆಡಿಕೇಶನ್ ಅಂದ್ರೆ, ಇವಾಗ ಇಷ್ಟು ಜನ ಸೇರ್ಕೊಂಡು ನೀವು ಒಂದು ಸುಮಾರು ಜನ ನಿಮ್ದೊಂದು ಟೀಮ್ ಹೇಳಿದ್ರಿ, ಅದರಲ್ಲಿ ಮುಖ್ಯ ಪಾತ್ರ ಅಂತ ಯಾರ್ದು ಬರ್ತಾ ಇತ್ತು ಸರ್? ಸರ್ ಮುಖ್ಯ ಪಾತ್ರ ಅಂದ್ರೆ ನಮ್ ನಾರಿ ಅವ್ರದ್ದೇ ಮೇನ್. ಅದ್ರಲ್ಲಿ ಹೌದು. ಏನು ಅವ್ರದ್ದು ಡೆಡಿಕೇಶನ್? ಸರ್ ಅಕ್ಕಿ ಏನ್ ಗೊತ್ತಾ, ನಾನು ನಾರಿ ಅವರೇ ತುಂಬಾ ಡ್ಯೂಟಿ ಮಾಡ್ತಾ ಇದ್ದೆ. ಡ್ಯೂಟಿ ಮಾಡೋರ್ ಮಾತೇ ಕೇಳ್ಬೇಕಲ್ಲ. ಡ್ಯೂಟಿ ಮಾಡ್ತಾ ಇರೋರೆ ನಾವು. ಇವಾಗ ನಾನ್ ಮಾಡ್ಬೇಕು ಇಲ್ಲ ಅವ್ರು ಮಾಡ್ಬೇಕು. ಡ್ಯೂಟಿ ಯಾರು ಇವಾಗ ನಾರಿ ಇಲ್ಲ, ನಮ್ ಬಾಬು ಇರೋರು, ನಮ್ ಬಾಬು ಡ್ಯೂಟಿ ಮಾಡೋರು, ನಮ್ ಜೊತೆಲಿ ಡ್ಯೂಟಿ ಮಾಡ್ಕೊಂಡಿರೋರು. ಡಿಸ್ಕಷನ್ ಮಾಡ್ತಾ ಇರಿ, ನಾವು ಇದು ಬಿಡೋಣ ಅದು ಬಿಡೋಣ ಅನ್ಬಿಟ್ಟು ನಾವು ಡಿಸ್ಕಷನ್. ಆಮೇಲೆ ನಾರಿ ಬರೋರು ಏನಂತ, ನಿಮ್ ಇಷ್ಟ, ನೀವು ಅಕ್ಕಿ ನೋಡಿರೋ ನೀವು ಬಿಡಿ ತೊಂದರೆ ಇಲ್ಲ, ಆ ತರ ಡಿಸ್ಕಷನ್. ನೀವು ನೋಡಿದೀರಾ, ನಿಮ್ಗೆ ಯಾವ ಸಮಾಧಾನ ಅದೇ ಬಿಡು ಅನ್ನೋರು. ನಾನ್ ಹೇಳ್ತೀನಿ ಇದು ಬಿಡು ಅಂತ. ಅಲ್ಲಿ ಯಾರು ಆ ತರ ಇವತ್ತವರೆಗೂ ಹೇಳಲೇ ಇಲ್ಲ ಸರ್. ಇವಾಗ ನನಗೆ ಒಂದು ದೊಡ್ಡವ್ರ ಹತ್ರ ಎಲ್ಲ ಮಾತಾಡದಂತ ಸಮಯದಲ್ಲಿ ಅವ್ರು ಹೇಳೋದು, ಅಕ್ಕಿಗೆ ಡ್ಯೂಟಿ ಮಾಡ್ಬೇಕು ಅಂತಾರೆ. ಹೌದು, ಆಯ್ತಾ? ಡ್ಯೂಟಿ ಅಂದ್ರೆ ಅಕ್ಕಿಗೆ ಏನ್ ಮಾಡ್ಬೇಕು? ಬೆಳಿಗ್ಗೆನೆ ಎದ್ದಿ ಅದಕ್ಕೆ 3 ತಿಂಗಳು ಹೋಗ್ಬಿಟ್ಟು ಬೇರೆ ನೀರ್ ಕುಡ್ಸೋದಲ್ಲ. ಎನಿ ಟೈಮ್ ಅದಕ್ಕೆ ಮಾಮೂಲಿ ಏನೈತೆ, ಅಕ್ಕಿ ಬಿಡೋ ಮುಂಚೆಯಿಂದನ ಟ್ರೈನಿಂಗ್ ಅಲ್ಲಿ 6 ಗಂಟೆಗೆ ಅಕ್ಕಿ ಬಿಡ್ತಾವ್ರಂದ್ರೆ ಅದಕ್ಕೆ ನೀರ್ ತೋರ್ಸ್ಬೇಕು. 5:15ಗೆ ನೀರ್ ತೋರ್ಸಿ ರೂಢಿ ಮಾಡಿ. ನೀರ್ ಅದೇ ಕುಡಿದ್ರೆ ಒಳ್ಳೇದು. ನಾ ಕುಡ್ದ ಅಂದ್ರೆ ಆಗಲ್ಲ, ಒಂದೊಂದಕ್ಕೆ ಎದೆ ಹಿಡಿಯುತ್ತೆ. ಓಕೆ, ಅಂದ್ರೆ ನೀವು ಅಂದ್ರೆ 6 ಗಂಟೆಗೆ ಅಕ್ಕಿ ದಸ್ತಾ ಮಾಡ್ತೀನಿ ಅಂತ ಹೇಳಿದ್ರೆ 5 ಗಂಟೆಗೆ ರೆಡಿ ಇರತ್ತೆ. 5:15ಗೆ ಫುಲ್ ರೆಡಿ ಆಗೋಗ್ಬಿಡ್ಬೇಕು ಅಕ್ಕಿ. ಓಕೆ, ಫುಲ್ ರೆಡಿ ಆಗಿ ಅರ್ಧ ಗಂಟೆ ರೆಸ್ಟ್ ಅಲ್ಲಿ ಇರ್ಬೇಕು. ಇವಾಗ ಅಂತ ಹೇಳಿದ್ರೆ, ಇವಾಗ ಒಂದು ಟೂರ್ನಮೆಂಟ್ ಕಟ್ತೀನಿ ಅಂತ ನಾನು ಏನ್ ಇವಾಗ ಇದ್ ಮಾಡ್ತೀನಿ, 6 ತಿಂಗಳು ಎಷ್ಟು ದಿನ ಅದಕ್ಕೆ ಕೆಲಸ ಮಾಡ್ಬೇಕಾಗತ್ತೆ ಇವಾಗ? 6 ತಿಂಗಳು ಅಂದ್ರೆ ಸರ್, ಎಲ್ಲ ನೆನ್ಸಿರೋ ಕಾಳು ಎಲ್ಲ ಕೊಡ್ತಾ ಇರ್ತೀರಿ. ಅಕ್ಕಿ ವೀಕ್ ಇದೆ ಅಂದ್ರೆ ಹಲ್ವಾ ಮಾಡ್ಕೊಡ್ತೀರಿ. ಹಲ್ವಾ ಮಾಡ್ಕೊಡೋದಂದ್ರೆ ಎಲ್ಲಾರು, ಕೆಲವರು ಅರ್ಧ ರೆಕ್ಕೆ ಅಕ್ಕಿ ಬಿಡೋಗ ಟೈಮ್ ಬಂದ್ಮೇಲೆ ಬರ್ತೀವಿ. ನಾವು ಅಕ್ಕಿ ರೆಕ್ಕೆ ಬರೋವಾಗನೆ 4 ಕಾಳು ಹಾಕ್ತಾ ಇದ್ವಿ. ಬಾದಾಮಿ ಉಂಡೆ ಮಾಡಿ, ಬಾದಾಮಿ ಮಾಮೂಲಿ ಪಂಚಸಾಲ ಮುಷ್ಟಿ, ಇದು ಅಂಜೂರ, ಬಾದಾಮಿ, ಆಮೇಲೆ ಸಾರಾ ಪಪ್ಪು ಅಂತ ಬರುತ್ತೆ ಸಣ್ಣಗೆ. ಬಾದಾಮಿಗೆ ಇನ್ನ ಸ್ಟ್ರಾಂಗ್ ಅದು ರತನ್ ಬ್ರುಷ್ ಅಂತ ಒಂದು ಎಲೆ ಬರುತ್ತೆ. ಆ ರತನ್ ಬ್ರುಷ್ ಎಲೆ ಒಣಗಿಸಿ ಮಡಗ್ತಾ ಇರಿ ಬರೋ ಸೀಸನ್ ಮುಂಚೆ. ನಾನು ನಮ್ಮವ್ರಿಗೆ ಹೇಳಿಲ್ಲ, ನಾನ್ ನಿಮ್ಗೆ ಹೇಳ್ತಾ ಇದೀನಿ. ನಾನ್ ಮಾಡೋದಲ್ವಾ, ಯಾರು ಮಾಡಲ್ಲ, ನಾನೇ ಮಾಡೋದಲ್ವಾ. ಅಂದ್ರೆ ನಿಮ್ ದೌಡಿಲಿ ನೀವೇ ಅಲ್ವಾ? ನಾನೇ ಅಲ್ವಾ ಮಾಡೋದು. ಓಕೆ, ಆ ತರದಲ್ಲಿ ಅಂದ್ರೆ ಇವಾಗ ಇವಾಗ ನೀವು ಒಂದು 6 ತಿಂಗಳು ಟೂರ್ನಮೆಂಟ್ ಇದೆ ಅಂತ ಹೇಳಿದ್ರೆ, 6 ತಿಂಗಳಲ್ಲಿ ನೀವು ಅಕ್ಕಿಗೆ 5 ಗಂಟೆಗೆ ಹೋಗಿ ಎಬ್ಬರಿಸ್ತಾ ಇದ್ರಾ? 5 ಗಂಟೆಗೆ ಇಲ್ಲ, 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ. 5 ತಿಂಗಳು ಮುಂಚೆ ಸೀಸನ್ ಬರೋವಾಗ ನಾವು ಜಲ್ದಿ ರೂಢಿ ಮಾಡ್ತಾ ಇದ್ರಿ. ಅಕ್ಕಿ 3 ತಿಂಗಳು ನೀರ್ ಕೊಡೋದು, ಈ ಮೇವುಗಳು, ಅದಕ್ಕೆ ಊಟ ಉಪಚಾರಗಳೆಲ್ಲ ಈ ಫಸ್ಟೇ ನಡೆಯೋದು. ಅದಕ್ಕೆ ನಾವ್ ರೆಕ್ಕೆ ಕಿತ್ಕೊಳ್ಳೋಕೆ ಮುಂಚೆನೆ ಸ್ವಲ್ಪ ಅದಕ್ಕೆ ಇದ್ ಮಾಡ್ಕೊಂಡಿರ್ತಾ ಇದ್ರಿ. ಆಚೆ ಬಿಡೋದಕ್ಕಿ ಅರ್ಧ ಗಂಟೆ ಆಚೆ ಬಿಡ್ಬೇಕು ಅಕ್ಕಿ, ಬಿಸಿಲು ಬೀಳ್ಬೇಕು. ಈ ತರ ಫಸ್ಟೇ 3 ತಿಂಗಳು ಮುಂಚೆನೆ ನಾವು ಇದನ್ನ 5 ತಿಂಗಳು ಏನೈತೆ ಬ್ರೀಡಿಂಗ್ ಪರ್ಪಸ್ ನಲ್ಲಿ ಇರೋದು ಅಕ್ಕಿಗಳು. 5 ತಿಂಗಳು ಆದ ಬ್ರೀಡಿಂಗ್ ಆಗೋದ್ಮೇಲೆ ಎಲ್ಲ ಅಕ್ಕಿ ಆಚೆ ದಿವಸ 1 ಅವರ್ 1.5 ಅವರ್ ಇದೇ ಕೆಲಸ ನಮ್ಗೆ. ಅಂಗಡಿ ತೆಗಿಯೋದು, ಅಲ್ಲ ಕುತ್ಕೊಳ್ಳೋದು. ಸರ್ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಅಳುಬ್ರೆಲ್ಲ ನಾನು ಒಂದು ಗೂಡಲ್ಲಿ ಮೇವನ್ನ ಮೇಯಿಸ್ತಾ ಇರ್ಲಿಲ್ವಂತೆ, ನಿಜಾನ? ಹೌದು, ಹೊರಗಡೆ ಎಲ್ಲಾ ಅಕ್ಕಿಗಳನ್ನ ಹೊರಗಡೆ ನಾವು ಗರಡಿ ಮನೆಯಲ್ಲೂ ಅಷ್ಟೇ ಆಚೆನೆ ಬಿಟ್ಟು ಮೇಯಿಸ್ತಾ ಇದ್ದು. ನಮ್ ಮುನೇಶ್ವರ ದೌಡಿಲ್ಲೂ ಅಷ್ಟೇ ಆಚೆನೆ ಬಿಟ್ಟು ಮೇಯಿಸ್ತಾ ಇದ್ವಿ. ನಾವು ಬಿಲ್ಡಿಂಗ್ ಮೇಲೆ ಇರ್ಲಿಲ್ಲ ಅವಾಗ. ಫಸ್ಟ್ ಮಡಗಿದ್ದೆ ನಾವು ನೆಲದ ಮೇಲೆನೆ ಹಾಕಿ. ಒಂದ್ ಮೂಲೆಯಲ್ಲಿ ಒಂದ್ ಗೂಡು ಮಡಗಿದ್ರೆ ನೆಲದ ಮೇಲೆ ಬಿಟ್ಟು ಎಲ್ಲ ಹಾಕಿ ಅಲ್ಲೇ ಮೇಯೋದು. ಮಣ್ಣು ತಿನ್ನೋದು, ರಾಗಿನೂ ತಿನ್ನೋದು, ಆಚೆ ಬಿಟ್ಟೆ ಮೇಯಿಸ್ತಾ ಇದ್ವಿ. ಮುನೇಶ್ವರ ದೌಡಿಯಲ್ಲೂ ಮಾಡಿದಿರಿ, ಗರಡಿ ಮನೆಯಲ್ಲೂ ಮಾಡಿದಿರಿ. ಮುನೇಶ್ವರ ದೌಡಿಲಿ ನಾನು ನೋಡಿದೀನಿ, ನೀವು ಅಲ್ಲಿ ಇದ್ರ ಹತ್ರ ಇತ್ತು, ಅದು ದೇವಸ್ಥಾನದ ಪಕ್ಕದಲ್ಲೇ ಕಾರ್ನರ್ ಅಲ್ಲೆಲ್ಲ ಮೇಯಿಸ್ತಾ ಇದ್ರಿ, ಅದನ್ನ ನೋಡಿದ್ದೆ. ಅದಲ್ದೇನೆ ಮತ್ತಿನ್ನ ಏನ್ ಕೆಲಸ ಮಾಡ್ಬೇಕಾಯ್ತ ಸರ್? ಏನ್ ಕೆಲಸ ಅಂತ ಹೇಳಿದ್ರಲ್ಲ, ಇವಾಗ ನೀವ್ ಹೇಳಿದ್ರಿ ಒಂದ್ ಅಕ್ಕಿನ ಯಾವ ತರ ತಗೋಬೇಕು, ಹೆಂಗ್ ತಗೋಬೇಕು ಅಂತ. ಅದಾದ ನಂತರ ಒಂದ್ ಅಕ್ಕಿನ ಇನ್ನ ಯಾವ ರೀತಿಲಿ ನೋಡ್ಕೋಬೇಕಾಗತ್ತೆ? ರೆಕ್ಕೆ ಬರ್ತಾ ಆಯ್ತಾ ದಿವಸ ಒಂದ್ 3 ಟೈಮ್ ನೀರ್ ಹೊಡಿಬೇಕು ರೆಕ್ಕೆಗಳಿಗೆ. ಹೌದು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಬಿಸಿಲು ಜಾಸ್ತಿ ಇರುತ್ತೆ ಅವಾಗ, ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅಕ್ಕಿ ಎಲ್ಲ ಇಮ್ರೋಗ್ಬಿಡುತ್ತೆ, ಸುಕ್ಕ ಹೊಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಬ್ಲಡ್ ಎಲ್ಲ ಇದಕ್ಕೆ ಹೋಯ್ತಾ ಇರುತ್ತೆ, ಅಕ್ಕಿ ಇದಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀರ್ ಹೊಡಿತಾ ಇದ್ರಿ ನಾವು. ನೀರ್ ಎಲ್ಲಿ ಹೊಡಿತಿದ್ರಿ ಸರ್? ಪಕೋಟಗಳಿಗೆ, ರೆಕ್ಕೆಗಳು ಬರೋದಕ್ಕೆಲ್ಲ ರೆಕ್ಕೆ ಹೊಡಿತೀವಿ, ನೀರ್ ಹೊಡಿತೀವಿ, ಎಲ್ಲ ಸ್ಪ್ರೇ ಮಾಡಿ ಇದ್ ಮಾಡ್ತಾ ಇದ್ರಿ. ಓಕೆ, ಅದಾದ ನಂತರ
ಅದಾದ ನಂತರ ನಾವು ಇನ್ನ ಒಂದು 4-5 ದಿವಸ ಅಕ್ಕಿ ಬಿಡ್ತೀರಿ ಅಂದ್ರೆ ಬಾಲ ಕಿತ್ಕೊಡ್ತಾ ಇದ್ವಿ. 4-5 ದಿವಸ ಮುಂಚೆ ಬಾಲ ಕಿತ್ಕೊಡ್ತಾ ಇದ್ರಿ. ನಾವು ಬೋಡಿಯಲ್ಲೇ ಅಕ್ಕಿ ಬಿಡೋದು. ಅದೇ 2 ವರ್ಷ ಕಂಟಿನ್ಯೂ ಆಡಿದ್ರೆ ನಾವು ಬೋಡಿಯಲ್ಲೇನೆ ಅಕ್ಕಿ ಬಿಡೋದು. ಬಾಲ ಬಂದಂಗೆಲ್ಲ ಟೈಮ್ ಮಾಡ್ಕೊಂಡು ಹೋಗೋದು. ಈ ಬಿಸಿಲಲ್ಲಿ 2 ಕಾಲ್ ಅವರ್ ಒಂದ್ 3 ದಿವಸ ಆಡ್ರೆ 1 ದಿವಸ ರಜಾ ಕೊಡ್ತಾ ಇದ್ವಿ. 1 ದಿವಸ ರಜಾಗೇನೆ ಎತ್ತಿ 11 ಗಂಟೆಗೆ ಬಿಡ್ತಾ ಇದ್ರಿ. ಸುಮಾರು 4-5 ಗಂಟೆ ಹೋಗ್ಬಿಡೋದು ಅಕ್ಕಿ ನಿಲ್ಸ್ಬಿಡ್ತಾ ಇದ್ರಿ. ನಿಲ್ಸ್ಬಿಟ್ಟು 2 ದಿವಸ ರೆಸ್ಟ್ ಕೊಡ್ತಾ ಇದ್ರು. ಅದಾದ್ಮೇಲೆ ಇನ್ನ ಏನ್ ಡ್ಯೂಟಿ ಇತ್ತು ಸರ್? ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನೀವ್ ಹೇಳಿದ್ರಿ ಎಲ್ಲಾನು ಮೇಯಿಸ್ಬೇಕು ಕ್ಲೀನ್ ಆಗಿ. ರಾಗಿ ಕ್ಲೀನ್ ಆಗಿ ಮೇಯಿಸ್ಬೇಕು. ಅದ್ ಅಕ್ಕಿ ಮೈ ಗಟ್ಟಿ ಐತಾ ಇಲ್ವಾ ಅದಕ್ಕೆ ನಾವು ಸಜ್ಜೆ, ಈ ಕುಸುಂಬಗಳು ಈ ತರ ಎಲ್ಲ ಇದ್ ಮಾಡ್ತಾ ಇದ್ರಿ. ಹೆಲ್ತಿ ಫುಡ್ ಕೊಡ್ತಾ ಇದ್ರಿ. ಹೌದು, ಒಳ್ಳೆ ಸ್ಟಾಮಿನಾ ಬಿಲ್ಡ್ ಮಾಡೋಕ್ಕೋಸ್ಕರ. ಅದಾದ್ಮೇಲೆ ಆಕಾಶಕ್ಕೆ ಬಿಟ್ಟ ಮೇಲೆ ಏನ್ ಮಾಡ್ತಾ ಇದ್ರಿ ಸರ್? ಆಕಾಶಕ್ಕೆ ಬಿಟ್ಟ ಮೇಲೆ ಅದೇ ಕ್ಲೀನ್ ಆಗಿ ಮೇಯಿಸೋದೆ ಸರ್. ರಾಗಿನೇ ಮೇಯಿಸ್ತಾ ಇದ್ದಿದ್ದು ನಾವು. ಅಕ್ಕಿ ಲಾಂಗ್ ಟೈಮ್ ಟೂರ್ನಿಮೆಂಟ್ ಗಂಟ ನಾವು ನೆನ್ಸಿರೋ ಬಾದಾಮಿ ಕೊಡ್ತಾರೆ. ಟೈಮ್ ಮಾಡ್ದ ಅಂದ್ರೆ ಅವಾಗ ಈ ಹಲ್ವಾ ಕೊಡ್ತಾ ಇರ್ಲಿಲ್ಲ. ಅಕ್ಕಿ ಆಡೋ ಅಕ್ಕಿಗೆ ಈ ಹಲ್ವಾ ಕೊಡ್ತಾ ಇರ್ಲಿಲ್ಲ. ಅದು ಫುಲ್ ಇದಾಗಬಿಟ್ಟ ಅಂದ್ರೆ 5 ಗೋಲಿ ಎಷ್ಟಪ್ಪ ಕೊಡ್ತಾ, ಫುಲ್ ಬೆಂಡ್ ಆಗೋಗ್ಬಿಟ್ಟ ಅಂದ್ರೆ ಅಕ್ಕಿ ಬಾದಾಮಿ ಕೊಡ್ತಾ ಇಲ್ಲ, ಈ ಹೊಡೆದಿರೋ ಬಾದಾಮಿ ಉಂಡೆ ಕೊಡ್ತಾ ಇದ್ರಿ. ಮಾಮೂಲಿ ಏನು ಆರಾಮಾಗಿ ಐತೆ ಅಕ್ಕಿ ಅಂದ್ರೆ ಅವಾಗ ನೆನ್ಸಿರೋ ಬಾದಾಮಿ ಕೊಡ್ತಾ ಇದ್ರಿ. ನೈಟ್ ಒಂದು, ತಿರ್ಗಾ ಬೆಳಗ್ಗೆ ಒಂದು ಕೊಡ್ತಾ ಇದ್ರಿ. ಡೆವಲಪಿಂಗ್ ಆಡಿ ಕುತ್ಕೊಂಡ್ಮೇಲೆ ಊಟ ಎಲ್ಲ ಆದ್ಮೇಲೆ ಇದನ್ನ ಕೊಡ್ತಾ ಇದ್ರಿ. ಬಾದಾಮಿ, ನೆನ್ಸಿರೋ ಬಾದಾಮಿ. ಫುಲ್ ವೀಕ್ ಆಗೋಗಿದ್ರೇನೆ ನಾವು ಬಾದಾಮಿ ಉಂಡೆ ಏನ್ ಮಾಡ್ತಾ ಇದ್ರಿ ಗೋಲಿ ಅದನ್ನ ಕೊಡ್ತಾ ಇದ್ರಿ. ಸರ್ ಇನ್ನೊಂದು, ನಿಮ್ಮ ಒಂದು ಟೂರ್ನಮೆಂಟ್ ಅಲ್ಲಿ ನೀವು ವಿನ್ನರ್ ಅಂತ ಆದಾಗ ಒಂದು ಟೋಕನ್ ಅಂತ ಕೊಡ್ತಾ ಇದ್ರಂತಲ್ಲ, ಏನ್ ಸರ್ ಅದು ಟೋಕನ್ ಬಗ್ಗೆ ನನ್ಗೆ ವಿಷಯ? ಟೂರ್ನಮೆಂಟ್ ವಿನ್ನರ್ ಟೋಕನ್ ಏನಿಲ್ವಲ್ಲ. ನಾವು ಟೂರ್ನಮೆಂಟ್ ಮಾಡೋ ಇವಾಗ ಅಕ್ಕಿ ನೋಡಕ್ ಬರೋರ್ಗೆ ನಾವು ಅಡಿಗೆ ಮಾಡಿ ಎಲ್ಲ ಊಟ ಎಲ್ಲ ಹಾಕ್ತಾ ಇದ್ರಿ. ನಮ್ ರೇಗ್ದಾರ್ ಆಡೋವಾಗ ಅಕ್ಕಿ ಕುತ್ಕೊಳ್ಳೋ ಗಂಟ ನಾವು ಅದು ಕುತ್ಕೊಳ್ಳೋ ಗಂಟ ಅನ್ನ ಬೇಯಿಸ್ತಾನೆ ಇತ್ತು, ಬಂದವ್ರು ತಿಂತಾನೆ ಇದ್ರು. ನಾವು ಯಾರು ಬರ್ಲಿ ಆ ಊಟ ಆ ರೇಗ್ದಾರ್ ಬಿಟ್ಟಾಗ ನಾವು ಅಡಿಗೆ ಅಕ್ಕಿ ಟೂರ್ನಮೆಂಟ್ ಆಗೋವರೆಗೂ ಆ ಅಕ್ಕಿ ಬಿಟ್ಟಾಗೆಲ್ಲ ನಾವು ಅಡಿಗೆ ಮಾಡಿ ಊಟ ಹಾಕ್ತಾ ಇದ್ವಿ ಎಲ್ಲಾರ್ಗು. ಅದುವಾಗ ಟೋಕನ್ಗಳು ಎಲ್ಲಾರ್ಗು ಇಶ್ಯೂ ಮಾಡಿ? ಟೋಕನ್ ಏನಿಲ್ಲ ಸರ್, ಟೋಕನ್ ಎಲ್ಲ ಕೊಡ್ತಾ ಇಲ್ಲ. ನಾವು ಇಲ್ಲಿ ಗಡಿ ಮನೆಯಲ್ಲಿ ನಾವು ಟೂರ್ನಮೆಂಟ್ ಮಾಡೋವಾಗ ಅವೆಲ್ಲ ಮಾಡ್ತಾ ಇದ್ರಿ. ಗಡಿ ಮನೆಯಲ್ಲಿ ಇದ್ದಾಗ ಟೋಕನ್ ಎಲ್ಲ, ಊಟಕ್ಕೆಲ್ಲ ಟೋಕನ್ ಎಲ್ಲ ಏನಿಲ್ಲ. ಗಡಿ ಮನೆಯಲ್ಲಿ ನಾವು ಟೂರ್ನಮೆಂಟ್, ಇಲ್ಲೊಂದು ಹೋಟ್ಲ್ ಇತ್ತು ಮಹಿಷಾಸುರ ಮರ್ದಿನಿ ಅಂತ. ಆ ಹೋಟ್ಲಲ್ಲಿ ನಾವು ಟೋಕನ್, ಯಾಕಂದ್ರೆ ಅಲ್ಲಿ ಯಾರಂದ್ರೆ ಅವ್ರು ಹೋದ ಅಂದ್ರೆ ಕೊಡಲ್ಲ ಟೋಕನ್. ಅಲ್ಲಿ ಟೋಕನ್ ಇಸ್ಕೊಂಬತ್ತಾ ಇದ್ರೆ ಯಾರು ಬರ್ತಾರೆ ಶೋಕ್ದಾರ್ ಅವ್ರಿಗೆಲ್ಲ ಟೋಕನ್ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಹೋಗಿ ಊಟ ನಿಮ್ಗೆ ಏನ್ ಬೇಕು ತಿನ್ಕೊಳ್ಳಿ ಅಂತ, ಅವ್ರಿಗೆ ಏನ್ ಬೇಕಾದ್ರೂ ತಿನ್ಕೊಂಡು ಹೋಗ್ಬೋದು ಗರಡಿ ಮನೆಯಲ್ಲಿ ಅದು. ಸರ್ ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ಟೆ ನನಗೆ, ಯಾಕಂದ್ರೆ ದೊಡ್ಡವ್ರು ಹೇಳಿದ ಪ್ರಕಾರ ನಾನು ನೋಡಿಲ್ಲ ಅದನ್ನ, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಹೂಗಂಧ ಅಂತ ಮಾಡ್ತಾ ಇದ್ರಿ ಅಂತ. ಆ ಹೂಗಂಧ ಅಂದ್ರೆ ಏನು ಸರ್? ಸರ್ ಹೂಗಂಧ ಅಂದ್ರೆ ಎಲ್ಲಾರು ಕಾಂಪ್ಲಿಮೆಂಟ್ ತೋರಿಸಿ ನಮ್ಮ ಅಕ್ಕಿ ಹೂಗಂಧ ಮಾಡ್ತಾ ಇದೀನಿ ಎಲ್ಲಾರು ಬನ್ನಿ ಅಂದ್ಬಿಟ್ಟು. ಅದು ನೀವು ಸುಮ್ಮನೆ ಯಾರು ಬಿಡ್ಬೋದು, ಇಲ್ಲ ಟೂರ್ನಮೆಂಟ್ ಸೇರಿಸಿ ಬೇಕಾದ್ರೂ ಬಿಡ್ಬೋದಾಗಿತ್ತು. ನಾವು ಬಿಟ್ಟಿದ್ದು ಗರಡಿ ಮನೇಲಿ ಹಂಗೆ ಟೂರ್ನಮೆಂಟ್ ಸೇರಿಸಿ ಬಿಟ್ಟಿದ್ರಿ, ಉಲ್ಲಂಗಡಿಗೆ ಬಿಟ್ಟಿದ್ರಿ ನಾವು. ನನ್ಗೆ ಅದು ವಿಷಯ ಅಲ್ಲ, ಹೂಗಂಧ ಅಂದ್ರೆ ಏನು? ಹೂಗಂಧ ಅಂದ್ರೆ ನೋಡಿ ಸರ್, ಗಂಧ ಹರಿದ್ಬಿಟ್ಟು ಒಂದ್ ಬಟ್ಲಲ್ಲಿ ಇಕ್ಕಿ ರೋಜು ಹೂವ ತಗೊಂಬಂದಿ ಬರೋರಿಗೆ ಸ್ವಾಗತ ಕೊಡ್ತಾ ಇದ್ರಿ, ಬನ್ನಿ ನಮ್ಮ ಅಕ್ಕಿ ನೋಡಿ ಅಂತ. ಯಾಕೆ ಏನು ಅಂದ್ರೆ ಅಕ್ಕಿ ನೋಡೋದ್ರೆ ಟೂರ್ನಿಮೆಂಟ್ ಅಲ್ಲ, ಅಕ್ಕಿ ನೋಡಕ್ ಇಷ್ಟು ಜನ ಬರ್ತಾವ್ರೆ ಅಂದ್ಬಿಟ್ಟು ಮರ್ಯಾದೆ ಕೊಟ್ಟು ಅಕ್ಕಿ ಆಡ್ತಾ ಇತ್ತಲ್ಲ, ಇಷ್ಟು ಜನ ಅಕ್ಕಿ ನೋಡಕ್ ಬಂದವ್ರೆ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ವಿ. ನಾವು ಹೂಗಂಧ ಮಾಡ್ಬೇಕಂದ್ರೆ ಅದ್ರ ಅಪ್ಪ ಅಮ್ಮನೂ ತೋರಿಸ್ತಾ ಇದ್ರಿ ಅಕ್ಕಿ ಆಡ್ ಕುತ್ಕೊಂಡ್ಮೇಲೆ. ಇದು ಹೂಗಂಧ ಅನ್ಬಿಟ್ಟು. ಹೂಗಂಧ ಅಂತ ಹೇಳಿದ್ರೆ ಅಂದ್ರೆ ನೀವು ಇವಾಗ ನೀವು ಅಕ್ಕಿ ಬಿಡ್ತೀರಾ, ದಸ್ತಾ ಅಂದ್ರೆ ಮಾಡ್ತೀರಾ, ಆರುತ್ತೆ ಇವಾಗ ಟೈಮಲ್ಲಿ ಆ ಟೈಮಲ್ಲಿ ಹೂಗಂಧ ಅಂದ್ರೆ ಎಲ್ಲಾರ್ಗು ಇನ್ವಿಟೇಷನ್ ತರ ಬಂದವರಿಗೆ ಸ್ವಾಗತ. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ತಟ್ಟೆಯಲ್ಲಿ ಗಂಧ ಮತ್ತೆ ರೋಸ್ ಹೌದು, ನಾವು ಗರಡಿ ಮನೇಲಿ ಮಾಡಿರೋದು ಹಿಂಗೆ. ಅದನ್ನ ಹೂಗಂಧ ಅಂತ ಮಾಡ್ತಾರೆ. ಹೂಗಂಧದ ಸ್ಪೆಷಲ್ ಏನಿತ್ತು ಸರ್ ಅದು? ಸರ್ ಅದು ದೊಡ್ಡವ್ರು ಮಾಡೋದು ಆ ತರ ಮಾಡೋದು ಅಂತ ಹೇಳೋರು ಅದೇ ತರಾನೇ ಮಾಡ್ತಾ ಇದ್ರಿ. ಆಡಿ ಕುತ್ಕೊಂಡ್ಮೇಲೆ ಅದ್ರ ಅಪ್ಪ ಅಮ್ಮ ಬಿಡ್ತಾ ಇದ್ರಿ. ಈ ಜೊತೆಗೆ ಈ ಅಕ್ಕಿ ಬಂದಿರೋದು ಈ ಅಂತ ತೋರಿಸ್ತಾ ಇದೀವಿ ನಾವು. ಓಕೆ, ಅಂದ್ರೆ ಇದ್ರದ್ದು ಇವಾಗ ಎಷ್ಟೋ ಜನ ಹೇಳ್ತಾರೆ ಇದ್ರದ್ದು ಇವಾಗ 10 ಅವರ್ ಆಡಿದೆ, 11 ಅವರ್ ಆಡಿದೆ, 12 ಅವರ್ ಆಡಿದೆ ಅಂತ ಹೇಳ್ತಾರೆ. ಇದ್ರ ಅಪ್ಪ ಅಮ್ಮನ್ ತೋರ್ಸಪ್ಪ ಅಂತ ಹಂಗಾರೆ ದೊಡ್ಡವ್ರು ಹೇಳ್ತಾ ಇದ್ದಿದ್ದು ಇದೇ ಒಂದು ಕಾರಣಕ್ಕೋಸ್ಕರ ಹಾಗಾದ್ರೆ? ಇಲ್ಲ ಸರ್, ಹೂಗಂಧ ಮಾಡ್ಬೇಕಂದ್ರೆ ಅಪ್ಪ ಅಮ್ಮ ಇರ್ಲೇಬೇಕು. ಅಲ್ಲಲ್ಲ, ಅದ್ ನನಗೆ ಅರ್ಥ ಆಯ್ತು. ಅಪ್ಪ ಅಮ್ಮ ಇದ್ರೇನೆ ಅದು ಹೂಗಂಧ ಮಾಡ್ಬೇಕು ಅನ್ನೋದು ನಿಮ್ಮ ಇದು. ಇವತ್ತು ನಿಮ್ಮಂತ ಸೀನಿಯರ್ ಮೋಸ್ಟ್ಗಳು ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ, ಒಂದು ಅಕ್ಕಿನ ಬಿಟ್ರು ಅಂತ ಹೇಳಿದ್ರೆ ಇದು 11 ಅವರ್ ಆಡಿದೆ ಗುರುಗಳೇ, ಇದು 12 ಅವರ್ ಆಡಿದೆ ಅಂತ ಹೇಳಿದಾಗ ಮೊದ್ಲು ಇದ್ರ ಅಪ್ಪ ಅಮ್ಮನ್ ತಗೊಂಬಾ, ಇದ್ರ ತಾತ ಅಜ್ಜಿ ತಗೊಂಬಾ ಅಂತ ಕೇಳ್ತಾರೆ. ಅಂದ್ರೆ ಇದು ಉದ್ದೇಶ ಅದೇ ಆಗತ್ತೆ. ಅದಕ್ಕೋಸ್ಕರನೇ ಏನಂತ ಹೇಳಿದ್ರೆ ಹೂಗಂಧ ಮಾಡಿ ನೋಡಿ ನಮ್ ಇದು ದೊಡ್ಡ ಜೊತೆ ಇದು ಮಗ ಅನ್ಬಿಟ್ಟು ಮಗ ಅಂತ ಇದ್ ಮಾಡ್ಬಿಟ್ಟು ತೋರಿಸ್ತಾ ಇದ್ರು. ಯಾಕಂದ್ರೆ ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಇವಾಗ 11 ಅವರ್ ಆಡ್ತಾ ಇದೆ, 12 ಅವರ್ ಆಡ್ತಾ ಇದೆ ಅಂತ ಸುಮಾರು ಜನ ಕೇಳಿದಾಗ
ಇದ್ರ ಅಪ್ಪ ಅಮ್ಮನ ಯಾವ್ದ್ರ ಜೊತೆ ಇದ್ದು ಅಂತ ಕೇಳ್ತಾರೆ. ಇವಾಗ ಇದು ಆಡೈತೆ ಅಂದ್ರೆ ಯಾವ್ದಕ್ ಬಂದಿರೋದು ಅಂತ. ಯಾವ್ದಕ್ ಬಂದಿರೋದು ಅಂತಾರೆ. ಅದು ಯಾವ್ದಕ್ ಬಂದಿರೋದು ಅಂದ್ರೆ ನಾನು ಹಿಡ್ದಿರೋ ಅಕ್ಕಿನ ಹೂಗಂಧ ಮಾಡಕ್ಕೆ ಆಗಲ್ಲ. ಓ ಅದಾಗಲ್ಲ. ಅದು ಆಗಲ್ಲ. ಯಾವ್ದಕ್ ಬಂದಿರೋದು ಅಂತ ಕೇಳ್ತೆ. ನಾನು ಹಿಡ್ದಿದ್ದು ಅಂತಂದ್ರೆ ಹಿಡ್ದಿರೋ ಅಕ್ಕಿಗೆ ಹೂಗಂಧ ಮಾಡೇ ಇಲ್ಲ, ಮಾಡಬೇಡ್ದು ಅಂತಾನು ಹೇಳೋರು ನಮ್ ಹಿರಿಯವರು. ಅವಾಗ್ಲೇ ಹೇಳಿ ಅಪ್ಪ ಅಮ್ಮ ಇದ್ರೆ ಹೂಗಂಧ, ಯಾಕಂದ್ರೆ ನಾವು ಮಾಡಿದ್ರೆ ಇರ್ತಾರೆ ಮುನೇಶ್ವರ ದಾವಡಿಯಲ್ಲಿ ಆಡಿದ್ರೆ ಇರ್ತಾರೆ ಹೂಗಂಧ ಮಾಡ್ಬೇಕು ಅಂದ್ರೆ ನಾನು ಹೇಳ್ದೆ ನೋಡಪ್ಪ ಹಿಂಗೆಲ್ಲ ಐತೆ, ಹೂಗಂಧ ಮಾಡ್ಬೇಕಂದ್ರೆ ಅದ್ರ ಅಪ್ಪ ಅಮ್ಮ ಬೇಕು, ಮಾಡಕ್ಕಾಗಲ್ಲ ಬಿಟ್ಬಿಡ್ರಿ. ಆಮೇಲೆ ಅದ್ರ ಮೊಮ್ಮಗ ಆಡ್ತು ಹೂಗಂಧ ಮಾಡೋಣ ಅನ್ನೋಷ್ಟರಲ್ಲಿ ಅಕ್ಕಿ ಕಲ್ತಾನ ಆಗೋಯ್ತು. 12 ಅವರ್ 49 ನಿಮಿಷ, 9 ಅವರ್ 50 ನಿಮಿಷ, 13 ಅವರ್ 6 ನಿಮಿಷ, ಅದಕ್ಕಿಂತ ಮುಂಚೆ ಬ್ಲೌಸ್ಗೆ 11 ಅವರ್ 50 ನಿಮಿಷ, ಮಳೆ ಮುಂಗಾರು ಮಳೆ ಮಕ್ಷಿ ಅಂತಾನೆ ಹೆಸರು ಅದಕ್ಕೆ. ಓಕೆ. ಕಳ್ತನ ಆಗಿದ್ದಂತ ಅಕ್ಕಿ ಯಾವ್ದು ಸರ್? ಮಕ್ಷಿ. ಗೂಡಲ್ಲಿ ಏನೈತೆ ನಾನ್ ಹೇಳ್ತೀನಿ ಕೇಳಿ, ಒಂದು ಗುಲ್ದಾರ್ ಕಚ್ಬಿಟ್ಟಿತ್ತು 14 ಅವರ್ ಆಡೋದು. ನೀವು ನಂಬ್ರಿ ಬಿಟ್ರೆ ಬಿಡಿ, ಯಾಕಂದ್ರೆ ನಾನ್ ಜಾಕಿ, ನಾನು ಇಲ್ಲಿ ಕುತ್ಕೊಂಡಿದ್ದೀನಿ, ಇದು ಅನ್ನ ತಿನ್ನೋ ಜಾಗ ನನ್ನ ಅಂಗಡಿ, ಸುಳ್ಳು ಹೇಳೋದೇನಿಲ್ಲ. 14 ಅವರ್ ಆಡು. ಆ ಅಕ್ಕಿ ಎಲ್ಲ ಕಲ್ತಾನ ಆಗವೆ. ತಾಮ್ರಾಲ್ ಕಲ್ತಾನ ಆಯ್ತು. ಒಂದು ಮಕ್ಷಿ ಪಿಲಂಕ ಒಂದಿತ್ತು, ಆಡಿದ್ದ 13 ಅವರ್ ಏನ್ ಆಡಿತ ಅದ್ರ ತಮ್ಮ. ಟೂರ್ನಿಮೆಂಟ್ಗೂ ಬಿಟ್ಟಿದ್ದೀರಿ ನಾನು, ಗುಟ್ಟಳ್ಳಿ ಏರಿಯಾ ಟೂರ್ನಿಮೆಂಟ್ಗೂ ಬಿಟ್ಟು ವಿನ್ನರ್ ಅಕ್ಕಿ ಪಿಲಂಕ ಮಕ್ಷಿ. ಒಂದ್ ಧೂಮ ಇತ್ತು. ಏನ್ 14 ಅವರ್ ಆಡ್ತಾ ಅದ್ರಪ್ಪ. ಈ ಧೂಮ 11 ಅವರ್ 50 ನಿಮಿಷ ಟೂರ್ನಿಮೆಂಟ್ಗೆಲ್ಲ ಆಡೈತೆ. ಅಕ್ಕಿ ಆಡ್ತಾ ಇದ್ರೆ ಯಾರಾದ್ರೂ ಬಂದ ಅಂದ್ರೆ ಅಕ್ಕಿ ರೆಕ್ಕೆ ಹಾಕೋದ್ ಛತ್ರಿ ಮೇಲೆ ಹಿಂಗ್ ಹೋದ ಅಂದ್ರೆ ಫ್ಲೈಟ್ ಎಕ್ದಂಗ್ ಹೋಗೋದಂಗೆ. ಕುರುಬಳ್ಳಿ ಗಂಟ ಹೋಗೋದು ಸರ್ ಅಕ್ಕಿ, ನೀವು ನಂಬ್ಬಿಟ್ರಿ ಕುರುಬಳ್ಳಿ ಗಂಟ ಹಂಗೆ ಹೋಗೋದು ಅಷ್ಟೇ ಹಿಂಗೆ. ಆ ತರ ಅಕ್ಕಿ ಎಲ್ಲ ನಾವು ನೋಡೇ ಇಲ್ಲ ಸರ್. ಅಕ್ಕಿ ಆಡ್ತಾವೆ, ಎಲ್ಲ ಹೋಯ್ತಾ ಇದೆ, ಎಲ್ಲ ಹೋಗ್ತಾ ಇರತ್ತೆ. ಡಾವ್ ಅಕ್ಕಿ ಆಟನೇ ಇಲ್ಲ, ಗೇಟ್ಲಿಗಳಿಲ್ಲ, ಮನೆ ಸುತ್ತಲ್ಲ, ಹೋಯ್ತಾ ಇರತ್ತೆ ಬರ್ತಾ ಇರತ್ತೆ ಅಷ್ಟೇ, ಮನೆ ಸುತ್ತಲ್ಲ. ಅಂದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ 14 ಅವರ್ 30 ಹೌದು ಸರ್. ಟೂರ್ನಿಮೆಂಟ್ ಬಿಟ್ಟಿಲ್ಲ, ಅಕ್ಕಿ ಕಲ್ತಾನ ಆಗೋಯ್ತು. ನಾನು 13 ಅವರ್ 5 ನಿಮಿಷ ಆಡ್ತಲ್ಲ ಅಕ್ಕಿ ಆದ್ಮೇಲೆ ನಾನು ಈ ಅಕ್ಕಿ ಎಲ್ಲ ಬಿಟ್ಟು ರೆಡಿ ಮಾಡ್ಬಿಟ್ಟು ನಾನು ಕೆಳಗಡೆ ಇಳ್ದಿರೋದು. ಯಾಕಂದ್ರೆ ನಾನು ಆಚೆಗೆ ಹೋದೆವ್, ನಾನು ಇರೋರಲ್ಲ. ನಾನು ಕೆಲಸ ಮಾಡಿದ್ರೆ ನಮ್ಮ ಮನೇಲಿ ಊಟ ನಮ್ಗೆ. ಆ ತರ ಇದ್ದಿ ನಾವು ಇಳ್ದ್ಬಿಟ್ಟು ಬಂದು ಹುಡುಗರಿಗೆಲ್ಲ ಇದ್ ಮಾಡ್ಬಿಟ್ಟು ಎಲ್ಲ ನೋಡ್ಕೊಂತ ನಾನು ವಾರಕ್ಕೆ ಒಂದ್ಸಲಿ 2 ಸಲ ಹೋಗ್ತಾ ಇದ್ದೆ. 14 ಅವರ್ ಎಲ್ಲ ಅಕ್ಕಿ ಇತ್ತು ಸರ್. 12 ಅವರ್ ಅಕ್ಕಿ ಇದೆ. 4 ಅಕ್ಕಿ ರೆಡಿ ಮಾಡ್ಬಿಟ್ಟು ನಾನು ಕೆಳಗಡೆ ಹಿಡಿದವ್ರು. ಅಕ್ಕಿ ಬಿಟ್ಟಿ ಅಪ್ಪ ಅಮ್ಮ ತಾತ ಎಲ್ಲ ಕಲ್ತಾನ ಮಾಡ್ಕೊಂಡು ಹೋದ್ರು. ಮೊಟ್ಟೆ ಕೂಡ ಬಿಟ್ಟಿಲ್ಲ. ಯಾವ ಇಸ್ವಿಲ್ ಸರ್ ಇದಾಗಿರೋದು? ಸರ್ ಇದು ಸುಮಾರು ಒಂದು 11 ವರ್ಷ ಆಗೈತೆ ಅಂತ ತಿಳ್ಕೊಳ್ಳಿ ಕಲ್ತಾನಾಗಿ. 13 ವರ್ಷ ಆಗೈತೆ ತಿಳ್ಕೊಳ್ಳಿ. 13 ವರ್ಷ. ನಾನು ಅದು ಕಲ್ತಾನ ಆದ್ರೇನು ನಾನು ಅಕ್ಕಿ ತಗೊಂಬಂದ್ಬಿಟ್ಟೆ. 7 ಅವರ್ 50 ನಿಮಿಷ ಆಡ್ತು. ಬಟ್ ಅದು ಅದೇ ಲೈನೆ ನಮ್ ಮಾಡಿದ ರೇಗ್ದಾರ ಇರ್ತಿದ್ನಲ್ಲ, ಅದೇ ರೇಗ್ದಾರ ನಮ್ ಬನ್ನಾರ್ಘಟ್ಟ ಸೀನಾ ಅವ್ರ ಹತ್ರ ಹೇಳಿ ಅಕ್ಕಿ ಇಲ್ಲ ಅಂತ ಒಂದ್ ಪಟ್ಟ ಹೊಡೆದಿ ಆಡ್ತಾ ಇದ್ದಾನ, ಅಲ್ಲಿ ಇಲ್ಲಿ ಬಿದ್ದೋಗತ್ತೆ ಅಂತ ನಾನು ಎತ್ಕೊಂಬಂದ್ ರೆಡಿ ಮಾಡ್ದೆ. ಸ್ಥಾನಕ್ಕೆ ಬಿಟ್ಟಿದ್ರಿ. ಹುಡುಗ ಗೊತ್ತಿಲ್ಲ, ಯಾವ್ದೋ ಎತ್ತಿ ಛತ್ರಿ ಮೇಲೆ ಹಾಕ್ಬಿಟ್ಟಿದ್ದೆ. ನಾನು ಕುತ್ಕೊಂಡಿದ್ದೆ, ನೋಡೋದು ಕಾಗೆ ಬಂದು ಎಬ್ಬರ್ಸ್ಬಿಟ್ಟು 11 ಗಂಟೆಗೆ ಎದ್ದಿದ್ದಕ್ಕಿ 10 ಗಂಟೆ ಆಡ್ಬಿಟ್ಟು ಮುನೇಶ್ವರ ಬ್ಲಾಕಲ್ಲಿ ಬಿದ್ದೋಯ್ತು. ಕಣ್ಣಲ್ಲಿ ನೀರ್ ಹಾಕೊಂಡು ಹುಡುಗಿನ ಅಕ್ಕಿ ಎತ್ಕೊಂಬಂದ್ ಏನೇನೋ ಮಾಡ್ದೆ. ಅಕ್ಕಿ ರಾತ್ರಿ 9 ಗಂಟೆಗೆ ಅಕ್ಕಿ ಸಿಕ್ಕೈತಿ. ಎತ್ಕೊಂಬಂದಿ ಎದೆ ಹಾಲು ತಗೊಂಬಂದಿ, ಯಾರಿಗೋ ಕೈ ಕಾಲು ಹಿಡ್ದಿ ಕಾಸು ಕೊಟ್ಟಿ ಎದೆ ಹಾಲು ತಗೊಂಬಂದಿ. ಬಾದಾಮಿ ನೆಲದಲ್ಲಿ ಹಾಕಿ ಹಾಲಲ್ಲಿ ಮಿಕ್ಸ್ ಮಾಡಿ ಸಿರಿಂಜಲ್ಲಿ ಹೊಡೆದು ಏನು ಊಟ ಹಾಕಿಲ್ಲ ಅವತ್ತು. ರಾತ್ರಿ 9 ಗಂಟೆಗೆ ಅಕ್ಕಿ ಸಿಕ್ಕೈತೆ. ಊಟನ ಬೆಳಗ್ಗೆ ಅಕ್ಕಿ ಬಿಡ್ಬೇಕು ಸರ್. ಇನ್ನೊಂದು ವಿಷಯ, ಇದು ನಾನು ಸುಮಾರಷ್ಟು ಇದ್ರಲ್ಲಿ ನೋಡಿದ್ದೀನಿ. ಇದನ್ನ ದೊಡ್ಡವರು 2-3 ನಾನು ಕೂಡ ಯೂಟ್ಯೂಬ್ ಎಲ್ಲ ನೋಡಿದ್ದು. ನನಗಿದು ಈ ನಮ್ಮ ಪಾರಿವಾಳಗೂನು ಎದೆ ಹಾಲ್ಗುನು ಏನ್ ಸರ್ ಒಂದು ಬಾಂಧವ್ಯ? ಸರ್ ಮಕ್ಕಳು ಹೆಂಗೆ ಆಕ್ಟಿವ್ ಆಗಿರ್ತಾರೆ. ಇವಾಗ ಮಗ ಎದೆ ಹಾಲು ಕುಡಿತಾ ಇರೋ ಮಗು ಎಷ್ಟು ಆಗ್ತದೆ, ಅವ್ನ ಕೆಲಸ ನಾವು ಮಾಡಕ್ಕೆ ಆಗಲ್ಲ, ಅವ್ನು ಸುಸ್ತೇ ಆಗಲ್ಲ. ಅವನು ಈ ಸುಸ್ತ ಅನ್ನೋದು ಕಮ್ಮಿ ಮಾಡತ್ತೆ. ಎದೆ ಹಾಲು ಅಷ್ಟು ಕೆಲಸ ಮಾಡತ್ತೆ, ಏಕ್ದಮ್ ರಿಲೀಫ್ ಆಗತ್ತೆ ಅಕ್ಕಿ. ಸರ್ ಬೆಳಿಗ್ಗೆ ಬಿಟ್ಟಿನಿ 7 ಅವರ್ 50 ನಿಮಿಷ ಆಡ್ತು. 130 ಜನಕ್ಕೆ ವಿನ್ನರ್ ಸರ್ ಅಕ್ಕಿ ಇದು. 9 ಗಂಟೆಗೆ ಬಿದ್ದಿರೋ ಅಕ್ಕಿ ಎತ್ಕೊಂಬಂದ್ ಬೆಳಗ್ಗೆ ಬಿಟ್ಟಿದ್ದೀನಿ ಸರ್. 130 ಜನಕ್ಕೆ ವಿನ್ನರು. ಕಿಲ್ಲಾಡಿ ಶೋಕ್ದಾರ್ಗಳಿಗೆಲ್ಲ ವಿನ್ನರ್ ಅಕ್ಕಿ 7 ಅವರ್ 50 ನಿಮಿಷ. ನಾವ್ ಅವತ್ತು 7 ಅವರ್ 50 ನಿಮಿಷ ಆಡ್ತಲ್ಲ, 11 ಅವರ್ ಅಕ್ಕಿ ಸರ್. 11 ಅವರ್ 50 ನಿಮಿಷ ಆಡೋದು. ಬನ್ನಾರ್ಘಟ್ಟಿಂದ ನಮ್ ಫ್ರೆಂಡ್ ಕೊಟ್ಟು ಕಳ್ಸಿರೋದು ನಮ್ದೇ ಅಕ್ಕಿ. ಸಿನಾ ಈ ತರ ಅಕ್ಕಿ ಇಲ್ಲ ಅಂದಿದ್ಕೆ ಕೊಟ್ಟು ಕಳಿಸ್ರು ಪಾಪ ಅವ್ರ ಅಕ್ಕಿ ಆಡ್ತು. ಕೊಟ್ಟಿರೋರು ಎಲ್ಲ ಬಂದ್ ನೋಡ್ರಿ, ಎಲ್ಲ ನೋಡ್ರು. 7 ಅವರ್ 50 ನಿಮಿಷ 130 ಜನಕ್ಕೆ ವಿನ್ನರು. ನಮ್ಮ ಬಸವನಗರ ಟೂರ್ನಿಮೆಂಟ್ಗೆ ರೋಲಿಂಗ್ ಕಪ್ ಹೊಡ್ಕೊಡ್ತು ಅಕ್ಕಿ. ಮಕ್ಷಿ ಏನ್ ಆಡಿತ್ತು 12 ಅವರ್ 50 ನಿಮಿಷದ ಆ ವರ್ಷ ಆಡಿದ. ನೆಕ್ಸ್ಟ್ ವರ್ಷ ಈಗ ಅಕ್ಕಿ ಬಿಟ್ಟು 7 ಅವರ್ 50 ನಿಮಿಷಕ್ಕೆ ರೋಲಿಂಗ್ ಕಪ್ ಹೊಡ್ಕೊಡ್ತು. 50 ಏನಿದೆ ನಮ್ ಟೂರ್ನಿಮೆಂಟ್ ವಿನ್ನರ್ಗೆ ಎಷ್ಟೋ 50,000 ರೂಪಾಯಿ ವಿನ್ನರ್ ಲೆಕ್ಕ ಬಂದ ರೋಲಿಂಗ್ ಕಪ್ಗಳು. ಅಂದ್ರೆ ಇವಾಗ ನೀವ್ ಹೇಳ್ತಾ ಇರೋದು ಹಾಲು ಅಷ್ಟು ತುಂಬಾ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಸರ್. ಓಕೆ. ಈ ಹಾಲು ಅನ್ನೋದು ಜಾಸ್ತಿನೂ ಕೊಡಂಗಿಲ್ಲ, ಒಂದ್ ಲೆಕ್ಕಾಚಾರಕ್ಕೆ ಕೊಡ್ಬೇಕು. ನಾನ್ ಬಾದಾಮಿ ಎಲ್ಲ ಅರ್ದ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಮಾಮೂಲಿ ಆಡ್ದಾಗ
ಇದ್ರೆ ಕೊಡ್ತೀರಿ, ಇಲ್ಲ ಅಂದ್ರೆ ಹುಡ್ಕೊಂಡು ಹೋಗ್ಬೇಕು. ಹಾಲೆಲ್ಲ ಯಾರು ಕೊಡ್ತಾರೆ ಸರ್ ಇದೆ ಹಾಲೆಲ್ಲ? ನಾವ್ ಯಾರನ್ನ ಹಿಡ್ದು ಕೈ ಕಾಲು ಹಿಡ್ದು ತಗೊಂಬಂದು ಹಾಲು ಕುಡಿಸಿ ಬೆಳಿಗ್ಗೆ ನಾವ್ ಅಷ್ಟು ಕಷ್ಟ ಬಿದ್ದಿದ್ಗೇನೆ 7 ನಿಮಿಷ ಆಡಿ ಸರ್. ಅಕ್ಕಿ ಕಲ್ತಾನ ಆದ್ಮೇಲೆ ಈ ಅಕ್ಕಿ ಬಿಟ್ಟಿದ್ದು, ಅಕ್ಕಿ ಕಲ್ತಾನ ಆದ್ಮೇಲೆ ಈ ಅಕ್ಕಿ ಬಿಟ್ಟಿರೋದು ನಾನು. ಸರ್ ಆಮೇಲೆ ಇನ್ನೊಂದು, ಈ ಆ ಟೈಮ್ಗಳಲ್ಲಿ ಅಕ್ಕಿಗಳಿಗೆ ಕಾಯಿಲೆಗಳು ಬರ್ತಾ ಇರ್ಲಿಲ್ವ ಸರ್? ಬರ್ತಾ ಇರ್ಲಿಲ್ಲ ಸರ್, ಕಾಯಿಲೆನೇ ಕಮ್ಮಿ. ಇವಾಗ ಏನೈತೆ ಇವ ಫಂಗಸ್ಸು ಅವೆಲ್ಲ ಬರ್ತಾನೆ ಇರ್ಲಿಲ್ಲ ಸರ್. ಗರ್ಗಾರ ಅಂತೂ ನಾವು ನೋಡ್ತಾನೆ ಇರ್ಲಿಲ್ಲ. ಏನ್ ನೋಡೋದು, ಊಟ ಜಾಸ್ತಿ ಆಗಿ ಜೀರ್ಣ ಮಾಡ್ತಾ ಇರ್ಲಿಲ್ಲ ಅಷ್ಟೇ ಹೊತ್ತು, ಬೇರೆ ಏನೂ ಇಲ್ಲ ನಾವ್ ನೋಡ್ದಂಗೆ. ಅಂದ್ರೆ ನೀವು ಆ ಟೈಮಲ್ಲಿ ನೀವು ಅಕ್ಕಿ ಸಾಕಿದಾಗ ಯಾವುದೇ ರೀತಿ ಕಾಯಿಲೆ ಯಾವ್ದಿಲ್ಲ. ನಮ್ ಗಡಿ ಮನೆಯಲ್ಲಂತೂ ಗರ್ಗರಾನು ಇಲ್ಲ, ಏನಿಲ್ಲಪ್ಪ. ನಾವ್ ನೋಡಿದ್ರೆ ಇವತ್ತವರೆಗೂ ಕಾಯಿಲೆನೇ ನೋಡಿಲ್ಲ ನಾನು. ಓಕೆ. ಅಕಸ್ಮಾತ್ ಕಾಯಿಲೆಗಳು ಅಂತ ಬಂದಾಗ ಅದಕ್ಕೆ ಏನೇನು ನೀವು ಟ್ರೀಟ್ಮೆಂಟ್ ಮಾಡ್ತಾ ಸರ್? ನಾವ್ ಮಾಮೂಲಿ ಮನೆ ಐಟಮ್ ಏನೇ ಹಾಕ್ತಿವಿ ಸರ್, ಜಾಸ್ತಿ ಮೆಡಿಸಿನ್ ಹಾಕಕ್ ಹೋಗಲ್ಲ. ಹಾಕ್ದ ಅಂದ್ರೆ ಮಾಯ ಹೋಗುತ್ತೆ, ಅವೆಲ್ಲ ಐತೆ. ಜಾಸ್ತಿ ಮೆಡಿಸನ್ ಆದ್ರೇನು ಆಗಲ್ಲ, ಮೊಟ್ಟೆ ಇಕ್ಕಿದ್ರೇನು ಮರಿ ಆಗಲ್ಲ. ಈ ಮೆಡಿಸಿನ್ ಜಾಸ್ತಿ ಹೋದ್ರೇನು ಮೊಟ್ಟೆ ಇಕ್ಕಲ್ಲ, ಮಾಯ ತುಳಿದ್ರೇನು ಮೊಟ್ಟೆ ಇಕ್ಕತ್ತೆ, ಮರಿ ಆಗಲ್ಲ. ಈ ತರ ಎಲ್ಲ ಆಗೈತೆ ಇವಾಗ. ಆದ್ರೆ ಅವತ್ತಿನ ಟೈಮಲ್ಲಿ ಏನಿಲ್ಲ ಸರ್, ಮಾಮೂಲಿ ಅರಿಶಿನ ನೀರ್ ಮಿಕ್ಸ್ ಮಾಡ್ಬಿಟ್ಟು ಇಕ್ಬಿಡ್ತಾ ಇದ್ವಿ. ಅರಿಶಿನ ಜೀರ್ಣ ಆಗಿಲ್ಲ ಅಂದ್ರೆ ಜೀರಿಗೆ ಬೇಯಿಸ್ಬಿಟ್ಟು ಫಿಲ್ಟರ್ ಮಾಡಿ ಅದನ್ನ ಇವಾಗ ಮೂಗಲ್ಲಿ ಇವಾಗ ಸೋರೋದು, ಕಫ ಕಟ್ಟೋದು ಸರ್. ನಾವ್ ರಸ ಮಾಡ್ತಿರಲ್ಲ, ಜೀರಿಗೆ ಮೆಣಸು ಸಾಸಿವೆ ಚೆನ್ನಾಗಿ ಬೇಯಿಸ್ಬಿಟ್ಟು ಅದ್ರ ನೀರ್ ಕೊಡ್ತಾ ಇದ್ರಿ ನಾವು ಗಡಿ ಮನೆಯಲ್ಲಿ. ಆ ಟೈಮಲ್ಲಿ ಕತ್ ಕ್ರಾಸ್ ಏನಾದ್ರು ಆದ್ರೆ ಸರ್, ಕತ್ ಕ್ರಾಸ್ ಹಾವು ನಂಜಿನ ಸೊಪ್ಪು ಅಂತ ಬರುತ್ತೆ. ಹಾವು ನಂಜಿನ ಸೊಪ್ಪು ಅದೇ ಚೆನ್ನಾಗ ಬೆರಳಲ್ಲೇ ಗೋಲಿ ಮಾಡ್ಕೊಂಡು ಒಂದೊಂದು ಉಂಡೆ ಹಾಕೊಂಡು ಬಿಸಿಲಿಗೆ ಹಾಕ್ತಾ ಇದ್ವಿ. ಹಾವು ನಂಜಿನ ಸೊಪ್ಪು, ಅದೇ ಹಾವು ನಂಜಿನ ಸೊಪ್ಪು ಅಂತ ನೀವ್ ಹೇಳ್ತೀರಾ. ಅದು ನಾಲ್ಕಳ್ಳಿ ಗಿಡ ಅಂತ ನಾವು ಅದನ್ನ ಇದ್ ಮಾಡ್ಬಿಟ್ಟು ಚೆನ್ನಾಗಿ ಉಂಡೆ ತರ ಮಾಡಿ ಹಾಕ್ತಿರಿ. ಅಕ್ಕಿ ಏನಾದ್ರು ಸುಕ್ಕಾಗಿ ಹೋಗ್ತೀರಾ, ಏನ್ ಮಾಡ್ತಾ ಇದ್ರಿ ಸರ್? ಸರ್ ಸುಕ್ಕ ಇಮಿಡಿಯೇಟ್ ಆಗಿ ಎಲ್ಲಾ ಸಿಂಕ್ ಆದಂಗ ಆಗ್ಬಿಡೋದು ಅಕ್ಕಿ, ಆ ತರದ ಆದಾಗ ಏನ್ ಮಾಡ್ತಾ ಇದ್ರಿ ಸರ್? ನಾವು ಅವಾಗ ಹಾಕ್ತಾ ಇದ್ದು ಅನ್ನ ಸಾಂಬಾರ್ ಮಿಕ್ಸ್ ಮಾಡಿ ಹಾಕ್ತಾ ನಮ್ಮ ಹತ್ರ ಸುಕ್ಕಾನೇ ಹೊಡಿತಾ ಇರ್ಲಿಲ್ಲ. ಸುಕ್ಕಾನೇ ನೋಡಿಲ್ಲ ಸರ್ ನಾವು. ಅಕ್ಕಿ ಆಡ್ಬಿಟ್ಟು ಬಂದು ಕುತ್ಕೊಂಡು ನಾವು ಅದಕ್ಕೆ ಸರಿ ಊಟ ಇಲ್ದಿರೆ ಆ ತರ ಆಗೋದು. ಸುಮ್ನೆ ಒಳಗಡೆ ಇರೋ ಅಕ್ಕಿ ಎಲ್ಲ ಸುಕ್ಕಾನೇ ಹೊಡಿತಾ ಇರ್ಲಿಲ್ಲ. ಅಷ್ಟು ಹೆಲ್ತಿ ಆಗಿರ್ತದೆ ಸರ್. ಒಂದೊಂದ್ ಸಾರ್ ಸುಮ್ನೆ ಇರೋ ಅಕ್ಕಿ ಅರ್ಧ ಕೆಜಿ ಮೇಲಿರೋ ಒಂದೊಂದ್ ಅಕ್ಕಿ ಓಮರ್ ತರ ಇರೋ ಸುಮ್ನೆ ಇರೋ ಅಕ್ಕಿ ಆಡ್ಬಿಟ್ಟು ಬಂದ ಅಂದ್ರೇನೆ ಅವ್ರು ಡೀಲ್ ಆಗೋದು. ಓಕೆ. ಅಂದ್ರೆ ಇವಾಗ ಇಷ್ಟೆಲ್ಲ ಹೇಳಿದ್ರಲ್ವಾ, ಇನ್ನೊಂದು ಸತಿ ಕೇಳ್ತೀನಿ, ನನಗೆ ಅಂತಾನೆ ಹೇಳಿ ಪರವಾಗಿಲ್ಲ ಆಯ್ತಾ, ಅದನ್ನ ಬಟ್ ನಾನು ಟೆಲಿಕಾಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳ್ಬಿಡ್ತೀನಿ ಅದನ್ನ. ನೀವು ಇಷ್ಟು ವರ್ಷದ ಅನುಭವದಲ್ಲಿ, ಯಾಕಂದ್ರೆ ನೀವು ಚಿಕ್ಕ ವಯಸ್ಸು, ಇವಾಗ ಆಲ್ರೆಡಿ ನೀವು 60 ವರ್ಷ ಹತ್ತತ್ರ ಅಂತ ಹೇಳಿದ್ರಿ. ಇವಾಗ ನಿಮ್ಮ ಒಂದು ಇವಾಗ ನನಗೆ ಗೊತ್ತಿರೋ ಪ್ರಕಾರ 50 ವರ್ಷದ ಅನುಭವ ಅಕ್ಕಿ ಶೋಕಲ್ಲಿ. ಮುಂದಿನ ಜನಾಂಗ ಅಂದ್ರೆ ಇವಾಗ ಏನ್ ಬರ್ತಾ ಇದಾರೆ, ಹೊಸ ಒಬ್ರು ಶೋಕ್ದಾರಗಳು ಏನ್ ಬರ್ತಾ ಇದಾರೆ, ಅವ್ರು ಕೂಡ, ಯಾಕಂದ್ರೆ ಇವಾಗ ನಾನು ಅಕ್ಕಿ ಸಾಕಿದೀನಿ ಅಂದ್ರೆ ನಾನು ಒಂದು ಟೂರ್ನಮೆಂಟ್ ಕಟ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಇನ್ನೊಂದೇನಂತಂದ್ರೆ ಲಾಂಗ್ ಟೈಮ್ ಬಿಡ್ಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಅದಕ್ಕೆ ಅಲ್ವಾ ಅಂತ ನೀವು ಅವಾಗ್ಲೇ ನನ್ಗೆ ಹೇಳಿದ್ರಿ. ಅಲ್ವಾಗೆ ಆಕ್ಚುಲಿ ಏನು ಒಂದು ಮಾಡೋ ರೀತಿ ಆಗಿ ಸರ್ ಅದು? ಸರ್ ಬಾದಾಮಿ, ಪಿಸ್ತಾ, ಅಂಜೂರ, ಹೌದು, ಆಮೇಲೆ ಸಾರಪಪ್ಪು ಅಂತ ಬರುತ್ತೆ, ಅಗಸೆ ಬೀಜ ಬರುತ್ತೆ, ಅಗಸೆ ಬೀಜ ಹಾಕ್ಬೇಕು. ರತನ್ ಬುರುಷು ಅಂದ್ಬಿಟ್ಟು ಒಂದ್ ಗಿಡ ಬರುತ್ತೆ. ಆ ಗಿಡ ಇಲ್ಲಿ ಸಿಕ್ಕಲ್ಲ, ಮಳೆಗಾಲದಲ್ಲಿ ಸಿಗುತ್ತೆ. ನಾನು ಎಲ್ಲೆಲ್ಲ ಇದ್ ಮಾಡಿ ತಗೊಂಬಂದಿ ಆಲ್ರೆಡಿ ಸೀಸನ್ ಬರ್ತಾ ಇದೆ ಅಂದ್ರೆ 3 ತಿಂಗಳು ಮುಂಚೆನೆ ನಾನು ಒಣಗಿಸಿ ಮಾಡ್ಕೊಂತ ಇದ್ದೆ. ನೆರಳಲ್ಲೇ ಒಣಗಿಸೋದು. ರೆಡ್ಡಿಸ್ಟ್ ಹೂವು ಬಿಡತ್ತೆ, ಇಷ್ಟೇ ಬರುತ್ತೆ. ಅಗದ್ರೆ ಚಿಂಗಮ್ ತರ ಇರತ್ತೆ ಅದು. ಆ ಸೊಪ್ಪು ಒಣಗಿಸಿ ಮಾಡ್ತಾ ಇದೆ. ಈ ಬಾದಾಮಿ ಗೋಲೆಯಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದೆ. ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಅಷ್ಟೆಲ್ಲಾನು ಗೋಲಿ ಮಾಡಿ ಅದನ್ನ ಒಂದೊಂದು ಇದನ್ನ ಯಾವ ಟೈಮಲ್ಲಿ ಕೊಡ್ಬೇಕಾಗುತ್ತೆ ಸರ್? ಸರ್ ನಾನು ಈ ಅಕ್ಕಿ ಹೆಲ್ತಿ ಆಗಿಲ್ಲ ಅಂದ್ರೆ ರೆಕ್ಕೆ ಕಿತ್ಕೊಟ್ಟಿದ್ದಾನೆ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದೆ ಅವಾಗ್ಲಿಂದ. ಹೌದೌದು. ರೆಕ್ಕೆ ಬಂದ್ಮೇಲೆ ಬಿಸಿಲಿಗೆ ಹಾಕೋವಾಗ 5 ಗೋಲಿ ಕೊಟ್ಬಿಟ್ಟೆ ಆಗ್ತಾ ಇದ್ದಿದ್ದು ಬಿಸಿಲಿಗೆ. ಓಕೆ ಸರ್, ನಿಮ್ಮ ಒಂದು ಟೈಮಲ್ಲಿ ಉಡಾನ್ ಸೆಟ್ ಯಾವ ತರ ಮಾಡ್ತಿದ್ರಿ ಸರ್ ನಿಮ್ಮ ಟೈಮಲ್ಲಿ? ಇವತ್ತಿನ ಟೈಮ್ ಅಲ್ಲ, ಅವತ್ತಿನ ಟೈಮಲ್ಲಿ ಸರ್. ಏನಂದ್ರೆ ನಮ್ಮ ಅಕ್ಕಿ ಹೇಳ್ತೀನಿ ಸರ್, ಬೇರೆಯವ್ರ ಅಕ್ಕಿ ಏನೋ ನನಗೆ ಗೊತ್ತಿಲ್ಲ. ನಾವು ಕೆಲಸ ಮಾಡಿದ್ದಕ್ಕಿ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಬೇರೆಯವ್ರ ಅಕ್ಕಿ ಹೆಂಗ್ ಕೊಡ್ತಾರೆ ಏನ್ ಗೊತ್ತಿಲ್ಲ ಸರ್. ನಾವು ಇವಾಗ ಅಕ್ಕಿ ಬಿಡ್ತಾ ಇದೀರಿ, ಇವಾಗ ಭಾನುವಾರ ಬಿಡ್ತೀರಿ ಅಕ್ಕಿ ಅಂದ್ರೆ ಬುಧವಾರ ಒಂದ್ ಟೈಮ್ ಬಿಡ್ತಾ ಇದ್ರಿ ಅಕ್ಕಿ. ಯಾವಾಗ ಬಿಡ್ತಾ ಇದ್ರಿ ಅಂದ್ರೆ ಅಕ್ಕಿ ಕುದುರ್ಕೊಂಡಿಲ್ಲ ಅಂದ್ರೇನೆ ಬುಧವಾರ ಬಿಡ್ತಾ ಇದ್ರಿ. ಬುಧವಾರ ಬಿಟ್ಟು ಶನಿವಾರ ಭಾನುವಾರ ಬಿಡ್ತಾ ಇದ್ರಿ. ಅಕ್ಕಿ ಕುದುರ್ಕೊಂಬಿಟ್ಟ ಅಂದ್ರೆ 5 ದಿವಸಕ್ಕೆ ಒಂದೇ ಉಡಾನೆ ಬಿಡ್ತಾ ಇದ್ರಿ. 5 ದಿವಸ 4 ದಿವಸ ರೆಸ್ಟ್, 5ನೇ ದಿವಸಕ್ಕೆ ಒಂದೇ ಉಡಾನ್, ಸಣ್ಣ ಉಡಾನ್ ಲೆಕ್ಕದಲ್ಲಿ ಬಿಟ್ಬಿಡ್ತಾ ಇದ್ರಿ. ಅಕ್ಕಿ ಉಡಾನೆ ಬಿಡ್ತಾ ಇದ್ರಿ. ಅಕ್ಕಿ ಕುದುರ್ಕೊಂಬಿಟ್ರೆ ಅಲ್ಲೇನ್ 11 ಅವರ್ ಆಡ್ಬಿಡ್ತು. ಇವಾಗ 5 ದಿವಸ ರೆಸ್ಟ್ಗೆ ಒಂದೇ ಉಡಾನೆಲ್ಲ ಅಕ್ಕಿ ಬಿಟ್ಬಿಡ್ತಾ ಇದ್ರಿ.
ಕುದುರ್ಕೊಂಡಿಲ್ಲ ಅಂತ ಹೇಳಿದ್ರೆ ಕುದುಕೊಂಡಿಲ್ಲ ಅಂದ್ರೆ ಬಿಡ್ಬೇಕು. ಶನಿವಾರ ಬಿಡ್ತಾ ಇದ್ರಿ, ಶನಿವಾರ ಬಿಟ್ಟು ಮತ್ತೆ ಟೂರ್ನಮೆಂಟ್ಗೆ ಭಾನುವಾರ ಬಿಡ್ತಾ ಇದ್ರಿ. ಶನಿವಾರ ಬಿಟ್ಟು ಭಾನುವಾರನೇ ಬಿಟ್ಬಿಡ್ತೀವಿ. ಭಾನುವಾರ ಬಿಡ್ತಾ ಇದ್ರಿ, ಬಾಲ ಕಟ್ಟಿ ಶನಿವಾರ ಕಡ್ಡಿ ಬಾಲ ಕಟ್ಟಿ ಬಿಡ್ತಾ ಇದ್ರಿ. ಭಾನುವಾರ ನಮ್ಮ ಅಕ್ಕಿ ಎಲ್ಲ ಸರ್ ಎಲ್ಲ 8 ಬಾಲ ಕಟ್ಟಿಸ್ಕೊಂಡು ಆಡಿರೋದು. ಓಪನ್ ಆಗಿ ಇವತ್ತವರೆಗೂ ಯಾವ್ದು ಆಡಿಲ್ಲ. 8 ಬಾಲ ಕಡ್ಡಿ ಬಾಲ ಕಟ್ಸ್ಕೊಂಡೇ ಆಡಿರೋದು. ಅಂದ್ರೆ ಆ ಕಡೆ 2 ಈ ಕಡೆ 2 8 ಬಾಲ ಕಡ್ಡಿ ಬಾಲ ಕಟ್ಬಿಡ್ತಾ ಇದ್ರಿ. ಆತರ ಹೌದು, ಕ್ಲೈಮೇಟ್ ನೋಡ್ಬಿಟ್ಟು ಬಾಲ ಕಟ್ತಾ ಇದ್ರಿ. ಬಿಸಿಲು ಜಾಸ್ತಿ ಇದ್ದ ಅಂದ್ರೆ ಒಂಥರ ಕಟ್ತಾ ಇದ್ರಿ. ಗಾಳಿ ಎತ್ಕೊಳತ್ತ ಅನ್ನೋ ಒಂದ್ ಲೆಕ್ಕದಲ್ಲಿ ಒಂದ್ ಕಟ್ತಾ ಇದ್ರಿ. ಹಿಂದೆ ಮುಂದೆ ಮಾಡ್ತಾ ಇದ್ರಿ, ಫಸ್ಟ್ ಗೇರ್ ಸೆಕೆಂಡ್ ಗೇರ್. ಓಕೆ ಸರ್, ಆಮೇಲೆ ಇನ್ನೊಂದು, ನೀವು ಆ ಟೈಮ್ ಅನ್ನೋದ್ರಲ್ಲಿ ಆ ಉಡಾನ್ ಟೈಮ್ ಏನ್ ಮಾಡ್ತಾ ಇದ್ರಿ, ಅವತ್ತಿನ ಟೈಮ್ ಎಷ್ಟು ನಿಮಿಷ ಆಡ್ತಾ ಇತ್ತು ನಿಮ್ಮ ಅಕ್ಕಿ? ಸರ್ ನಾ ಮಾಡಿದ್ರೆ 2 ಕಾಲ ಅವರ್ ಆಡೋದು. 2 ಕಾಲ ಅವರ್. ಮತ್ತೆ ನಿಮ್ಗೆ ಭಾನುವಾರ ಸೀಲ್ಗೆ ನಮ್ ರೇಗ್ದಾರ್ದು ಹೇಳ್ತಾ ಇದೀನಿ ನಿಮ್ಗೆ. ಯಾವ್ದೇ ಆಗ್ಬೋದು. ನಾನು ಉದಾಹರಣೆ ಕೇಳ್ತಾ ಇರೋದು, ಇವಾಗ ಶನಿವಾರ ಒಂದು ಉಡಾನ್ ಸೆಟ್ ಮಾಡ್ತೀರಾ, ಇವಾಗ ಬುಧವಾರ ಸೆಟ್ ಮಾಡ್ತೀರಾ. ಬುಧವಾರ ಟೂರ್ನಿಮೆಂಟ್ ಇದ್ದ ಅಂದ್ರೆ ಬುಧವಾರ, ಇವಾಗ ಭಾನುವಾರ ಆಡಿರೋಕೆ ಬುಧವಾರನೂ ಬಿಡ್ತೀನಿ ನಾನು. ಭಾನುವಾರ ಆಡಕ್ಕೆ ಬುಧವಾರ ಡೈರೆಕ್ಟ್ ಆಗ್ಬಿಡ್ತೀನಿ. ಬುಧವಾರ ಬಿಟ್ಟ ಅಂದ್ರೆ ಶನಿವಾರ ಗಂಟ ರೆಸ್ಟ್ ಅಕ್ಕಿ, ಶನಿವಾರ ಬಿಡ್ಬೇಕು ಅಕ್ಕಿ. ಕುದುರ್ಕೊಂಡಿದ್ದ ಅಂದ್ರೆ 5 ದಿವಸಕ್ಕೆ ಒಂದೇ ಉಡಾನ್ ಬಿಡ್ತೀನಿ, ಬಿಡೋದಿಲ್ಲ ಬುಧವಾರ. ಕೈ ಉಡಾನ್ ಮಾಡ್ಕೊಂಡ್ಬಿಡ್ತೀನಿ ಒಳಗಡೆ, ಡೈರೆಕ್ಟ್ ಆಗಿ ಒಳಗಡೆನೆ ಕುಲ್ಲಾ ಮಾಡ್ಕೊಂತೀನಿ. ಕೈ ಉಡಾನ್ ಅಂದ್ರೆ ಏನ್ ಸರ್? ಕೈ ಉಡಾನ ಅಂದ್ರೆ ಇವಾಗ ಪಾಂಜಲ್ಲಿ ನಾವು ಎಲ್ಲಾರು ಓಡಿಸ್ಬಾರ್ದು, ಆರಾಮಾಗಿ ಹಾಕ್ಬೇಕು ರೆಕ್ಕೆ. ಅದು ಓಡಿಸ್ತಾ ಅಂದ್ರೆ ಗಾಬರಿಗೆ ಜಲ್ದಿ ಬಾಯಿ ಬಿಡುತ್ತೆ, ಬಿಡಬಾರ್ದು ಬಾಯಿ. ಆರಾಮಾಗಿ ಎತ್ತಿ ಬಿಟ್ಟ ಅಂದ್ರೆ ಹೋಗಿ ಒಂದ್ ಕಡೆ ಕುತ್ಕೋಬೇಕು. ಇಡೀ ಅದಕ್ಕೆ ಗಾಬರ ಮಾಡಬಾರ್ದು. ಗರಾಮ ಮಾಡ್ದ ಅಂದ್ರೆ ಈ ಶೋಲ್ಡರ್ ಎಲ್ಲ ಸ್ವಲ್ಪ ಲೂಸ್ ಆಗಬಿಡುತ್ತೆ. ಹೆವಿ ಫಾಸ್ಟ್ ಗಾಬರಿಗೆ ಏನಾಗುತ್ತೆ, ಜೋರಾಗಿ ಹೊಡೆಯುತ್ತೆ, ಶೋಲ್ಡರ್ ಎಫೆಕ್ಟ್ ಆಗುತ್ತೆ. ಅದು ಕೈ ಉಡಾನ್ ಅಂತ ಹೇಳಿ. ಕೈ ಉಡಾನ್ ಯಾಕಂದ್ರೆ ಇವಾಗ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಗೊತ್ತಿರಲ್ಲ ಈ ಕೈ ಉಡಾನ್ ಹೆಂಗ್ ಮಾಡೋದು ಅಂತ. ಅದಕ್ಕೋಸ್ಕರ ಕೇಳಿದ್ರು. ಕೈ ಉಡಾನ್ ಅಂತ ಹೇಳಿದ್ರೆ ಒಂದು ಜಾಲ್ ಭಾಗ ಅಂದ್ರೆ ಒಂದು ರೂಮ್ ಅಲ್ಲಿ ಫ್ರೀ ಮಾಡೋದು ಕೈ ಉಡಾನ್ ಅದು ಅಂತ ಹೇಳೋದು. ಇವಾಗ ಒಂದು ಅದೇ ಮತ್ತೆ ಅಲ್ಲಿಗೆ ಬರ್ತೀನಿ. ಟೂರ್ನಮೆಂಟ್ ಇವಾಗ ಭಾನುವಾರ ಟೂರ್ನಮೆಂಟ್ ಇದೆ. ಯಾವತ್ತು ನೀವು ಉಡಾನ್ ಗೆತ್ಕೊಂತೀರಾ ಸರ್, ಉಡಾನ್ ಸೆಟ್ ಮಾಡಕ್ಕೆ? ಸರ್ ನಾವು ಉಡಾನ್ ಸೆಟ್ ಮಾಡಕ್ಕೆ ನೋಡಿ ಎಲ್ಲ ಬಿಸಿಲಲ್ಲೇ ಇರತ್ತಕ್ಕಿ. ಶನಿವಾರ ಎತ್ಕೊಂಡ್ಬಿಡ್ತೀರಿ, ಬಾಲ ಕಟ್ಬಿಟ್ಟು ಬಿಡ್ತೀರಿ ಮಧ್ಯಾಹ್ನ. ಅಕ್ಕಿ ಕುದುರ್ಕೊಂಬಿಟ್ಟ 7 ಗಂಟೆ ಕುತ್ಕೊಳ್ಳೋದು ಅಕ್ಕಿ. 2 ಗಂಟೆ 3 ಗಂಟೆಗೆ ಬಿಡ್ತಾ ಇದ್ವಿ. ಕಂಪಲ್ಸರಿ 12ವರೆಗೆ ನಾವು ಇನ್ನೊಂದು ಅಕ್ಕಿ 12ವರೆಗೆ ಬಿಡ್ತಾರೆ. ಸಾಯಂಕಾಲ ಗಂಟೆ ಆಡೋದು. ಬೆಳಿಗ್ಗೆ 6 ಗಂಟೆಗೆ ಬಿಟ್ಟ ಅಂದ್ರೆ ಅವಾಗೆಲ್ಲ 5:15 ನಾವು ನಮ್ಗೆ ಬಿಡಕ್ ಇರ್ತಾ ಇರ್ಲಿಲ್ಲ. ಅವಾಗೆಲ್ಲ 5:15 ಇಲ್ಲ. ಅವಾಗಿಲ್ಲ 5:15 ಇಲ್ಲ ಸರ್, ಕೊಡ್ತಾರೆ ಸರ್. ಯಾಕೆ ಬಿಟ್ಟವ್ರಲ್ಲ ಎಷ್ಟು 5:15 ಬಿಟ್ಟವ್ರೆ. ಯಾಕೆ ಬಿಟ್ಟಿಲ್ಲ? 5:15ಗೆಲ್ಲ ಬಿಟ್ಟವ್ರೆ. ಎಷ್ಟೊಂದು ಟೂರ್ನಿಮೆಂಟ್, ಸುಮಾರು ಟೂರ್ನಮೆಂಟ್ ಅದನ್ನ ಇದ್ ಮಾಡಿದೆ. ಬಿಟ್ಟವ್ರಲ್ಲ ಸರ್, ಈ ವರ್ಷನೇ ಬಿಟ್ಟವ್ರಲ್ಲ. 5:15ಗೆಲ್ಲ ಬಿಟ್ಟವ್ರೆ. 5:15 ಬಿಟ್ಟವ್ರೆ. ಅವಾಗೆಲ್ಲ 6 ಗಂಟೆ 5:15 ಯಾವ್ದು ಬಿಡೋದೇ ಇರ್ಲಿಲ್ಲ ಸರ್. 6 ಗಂಟೆಗೆ ಬಿಡ್ಬೇಕು ಅವಾಗ. ಇವಾಗ ಅಕಸ್ಮಾತ್ ಏನಾದ್ರು ಉಡಾನ್ ಏನಾದ್ರು ಸೆಟ್ ಆಗಿಲ್ಲ ಒಂದ್ ಅಕ್ಕಿಗೆ ಅಂತ ಹೇಳಿದಾಗ ಆಯ್ತಾ, ಅವಾಗ ಏನ್ ಮಾಡ್ತಿದ್ರಿ ಸರ್? ಟೂರ್ನಿಮೆಂಟ್ ಇದ್ದಾಗ ರೆಡಿ ಮಾಡ್ಕೊಳಕ್ ಆಗಲ್ಲ ಅಕ್ಕಿ. 2 ಅಕ್ಕಿ ಇರೋವು, ಒಂದು ಕೈ ಉಡಾನ್ ಮಾಡ್ಕೊಂತ ಇದ್ರಿ, ಇನ್ನೊಂದು ಅಕ್ಕಿ ಆಕಾಶಕ್ಕೆ ಬಿಡ್ತಾ ಇದ್ರಿ. ಓಕೆ, ಇವಾಗ ಮಿನಿಮಮ್ ಟೈಮು ನಿಮ್ಗೆ ಇವಾಗ ಒಂದು 5 ಅವರ್ 6 ಅವರ್ ಬಂದಿದೆ ಅಂತ ಒಂದ್ ಅಕ್ಕಿ ಇಟ್ಕೊಳ್ಳಿ. ಆ ಅಕ್ಕಿ ನಾಳೆ ಸೀಲ್ಗೆ ಬಿಡ್ಬೇಕು. ಇವಾಗ 5 ಗಂಟೆ 6 ಗಂಟೆ ಆಡಿದ ಅಕ್ಕಿ ನಾಳೆ ಸೀಲ್ಗೆ ಎಷ್ಟ ಆಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಇದೆಯಾ, ಎಷ್ಟು ಅವರ್ ಆಡುತ್ತೆ ಅಂತ? ಸರ್ ನಮ್ಮ ಅಕ್ಕಿ ನಾನು ಹೇಳ್ತೀನಿ, ಆಡೈತೆ ನಮ್ಮ ಅಕ್ಕಿಗಳು. ಆಡವೆ 6-6, 6ಕ್ಕೆ 7 ಆಡೈತೆ, 6-7 13, 6-5 12 ಆ ತರ ಅಕ್ಕಿ ಆಡೈತೆ ನಮ್ದು. ನಮ್ಮ ಅಕ್ಕಿ ನಾವು ರೆಡಿ ಮಾಡೋದು ಕಾನ್ಫಿಡೆನ್ಸ್ ಅಲ್ಲಿ ಅಕ್ಕಿ ಬಿಡ್ತಾ ಇರಿ, ಅಕ್ಕಿ ಆಡ್ತಾ ಇತ್ತು. ನನ್ ಜೊತೆಲಿರೋರ್ಗೇನೆ ಗೊತ್ತಾಯ್ತಾರಲ್ಲ ಈ ಅಕ್ಕಿ ಆಡ್ತತ್ತೆ ನಾಳೆ ಅಂತ. ಇದಕ್ಕೇನ್ ಹೇಳ್ತೀರಾ? ನನ್ ಜೊತೆಲಿರೋರ್ಗು ಯಾವಾಗ ಬಿಟ್ಟಿದ್ದೀನಿ ಅಂದ್ರೆ ನಾನು ಹೇಳ್ತಾನೆ ಇರ್ಲಿಲ್ವಲ್ಲ, నేను ಇವಾಗ್ಲೇ ಬಿಟ್ಟಿದ್ದು ಅಂತ ಇದ್ದೆ ನಾನು. ಅಕ್ಕಿ ಆಡ್ ಕುತ್ಕೊಳ್ಳೋದೆ, ಏನಪ್ಪ ನಾಳೆ ಹೆಂಗೆ ಏನೋ ಅಂತ. ಬೆಳಿಗ್ಗೆ ತಗೊಂಡ್ಬಿಟ್ರೆ ಅಕ್ಕಿ ಆಡೋದು. ಅವಾಗ ನನ್ಗೆ ಹೇಳೋರು ಏನ್ ಹೇಳಲೇ ಇಲ್ಲ ನನ್ಗೆ ಅಂತ. ಪಕ್ಕದಲ್ಲಿರೋರ್ಗು ನಾನು ಹೇಳ್ತಾರೆ ಆ ತರ ಅಕ್ಕಿ ರೆಡಿ ಮಾಡ್ತಾ ಇದ್ವಿ. ಓಕೆ, ಅಂದ್ರೆ ಒಂದು ಅಕ್ಕಿಲ್ ಕೂಡ ಒಂದು ಮೇಂಟೈನ್ ಮಾಡೋಂಥದ್ದು ತುಂಬಾ ಇದೆ ಅಂತ. ಹೌದು, ಇವಾಗ ನಾನು ಅಕ್ಕಿ ಬಿಡ್ತೀನಿ ಅಂದ್ರೆ ಚಿಕ್ಕ ಹುಡುಗರು ಜಾಸ್ತಿ ಊಟ ಹಾಕ್ತಾರೆ. ಜಾಸ್ತಿ ತಿಂದಾನೆ ನಾಳೆ ಬೆಳಗ್ಗೆ ಆಡಲ್ಲ. ನಾನು ಇದನ್ನ ಬಿಡ್ತೀನಿ ಅಂದ್ರೆ ನಾನು ಹೇಳ್ತಾ ಇದ್ದೆ ಬೇರೆ ಅಕ್ಕಿ ಬಿಡ್ತೀನಿ ಅಂತ. ಅಂದ್ರೆ ಇವಾಗ ನೀವು ಹೇಳೋದು ಅಂತ ಹೇಳಿದ್ರೆ ನಾಳೆ ಸೀಲ್ ಬಿಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಫುಡ್ ಕೂಡ ಅಷ್ಟೇ. ಹೌದು, ಫುಡ್ ಮೇನ್ ಸರ್. ಫುಡ್ ಹೆಚ್ಚು ಕಮ್ಮಿ ಆಗೋದ್ರೆ ಜಾಸ್ತಿ, ನಾಳೆ ಜಾಸ್ತಿ ಆಡ್ಲಿ ಹೆಚ್ಚು ಕಮ್ಮಿ ಜಾಸ್ತಿ ಹಾಕ್ಬಿಟ್ರೆ ಅಕ್ಕಿ ಆಡಲ್ಲ ಸರ್. ರೆಗ್ಯುಲರ್ ಆಗಿ ಏನ್ ಕೊಡ್ತಾ ಇದ್ವಿ ಅದೇನೇ ಕೊಡ್ಬೇಕು. ಬಾದಾಮಿನೂ ಕೊಡಲ್ಲ ಸರ್. ನಾವು ಆಡ್ಬಿಟ್ಟು ಬಂದು ಕುತ್ಕೊಳ್ಳೋ ಗಂಟ ನಾವು ಕೊಡಲ್ಲ ಅದಕ್ಕೆ. ಆಡೋವಾಗ ಏನಿಲ್ಲ, ರಾತ್ರಿ ಮೇಯ್ಸಿ ಬೆಳಿಗ್ಗೆ ಎದ್ದ 11 ಕಾಳು ಇಲ್ಲ 13 ಕಾಳು. ನಮ್ ಮಕ್ಷಿ ಎಲ್ಲ 23 ಕಾಳು ತಿನ್ನೋದು. ನಮ್ ಆಡಿದ್ರೆ ಎದ್ದಾರು ಒಂದು ಬಾದಾಮಿ ತಿನ್ನೋದು,
23 ಇದು ತಿನ್ನೋದು ಕಡಲೆಕಾಳು. ಕಡ್ಲೆ- ಸರ್ ಇನ್ನೊಂದೇನಂತ ಹೇಳಿದ್ರೆ ಇವಾಗ ಮುನೇಶ್ವರ ದಾವಡಿಲಿ ಇವಾಗ ನೀವು ಹೋಗ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ವಿಷಯ ಗೊತ್ತಾಯ್ತು ನನಗೆ. ಇವಾಗ ಅಕ್ಕಿ ಏನಾದ್ರು ಬಿಡ್ತಾ ಇದ್ದೀರಾ? ಇಲ್ಲ ಸರ್, ಇವಾಗ ಅಲ್ಲೆಲ್ಲ ಅಕ್ಕಿ ಬಿಡ್ತಾ ಇಲ್ಲ. ಅಲ್ಲಿ ಬಿಡ್ತಾ ಇಲ್ಲ. ಬೇರೆ ಯಾವ್ದಾರ ದಾವಡಿ ಮಾಡಿದೀರಾ? ನಮ್ಮ ಹುಡುಗ ಹೊಸದಾಗ ಮಾಡ್ಗವನೆ, ಅವನ್ಗೆ ಸಪೋರ್ಟ್ ಮಾಡ್ತಾ ಇದೀನಿ, ಓಕೆ. ಅಲ್ಲಿ ಹೇಳ್ಕೊಡ್ತಾ ಇದೀನಿ. ಅಲ್ಲಿ ಎಷ್ಟು ಅಕ್ಕಿ ಇಟ್ಟಿದ್ದೀರಾ? ಒಂದ್ 60-70 ಅಕ್ಕಿ ಐತೆ ಸರ್. ನಾವು ಪರಿಚಯ ಆದಾಗಿಂದ ನನ್ಗೆ ಇವಾಗ ಒಂದು 4 ವರ್ಷ ಇಂದ ಪರಿಚಯ ಆದ ಹುಡುಗ. ಓಕೆ. ನಾವ್ ಬಿಟ್ಬಿಟ್ಟಿದ್ರಿ, ಅಣ್ಣ ನಮ್ಗೆ ಹೇಳ್ಕೊಡಿ ಸ್ವಲ್ಪ, ಬಿಡೋಣ ಹೆಲ್ಪ್ ಮಾಡಿ ಅಂತ ಬಂದ್ರು ನಮ್ ನಂದ ಅನ್ಬಿಟ್ಟು. ಓಕೆ. ಮತ್ ಇನ್ನೊಂದ್ ಕೇಳ್ತೀನಿ, ನೀವು ಅವತ್ತಿನ ಟೈಮಲ್ಲಿ ಯಾಕಂದ್ರೆ ಸುಮಾರು ಜನ ಹೇಳೋದು ಏನಂತ ಹೇಳಿದ್ರೆ ನೀವೆಲ್ಲ ಒಂದು ಸೀನಿಯರ್ಗಳು, ಅವತ್ತೊಂದು ಇದ್ದಂತ ಅಕ್ಕಿಗಳು ಇವತ್ತೊಂದು ಕ್ವಾಲಿಟಿ ಇಲ್ಲ ಅಂತ ಇಲ್ಲ ಹೇಳ್ತಾರೆ. ಇಲ್ಲ ಇಲ್ಲ ಅಂದ್ರೆ ನೀವು ಒಪ್ಕೋತೀರಾ? ಹೌದು, ಇಲ್ಲ ಸರ್, ಇಲ್ಲ. ಎಲ್ಲ ದೊಡ್ಡವ್ರ ಹತ್ರವೇ ಅವೇ, ದೊಡ್ಡವ್ರ ಹತ್ರವೇ. ಓಕೆ. ಬಟ್ ಇವತ್ತಿನ ಟೈಮಲ್ಲಿ ಇವಾಗ ಅಕ್ಕಿಗಳು ಹಂಗಾದ್ರೆ ಇವಾಗ ನೀವು ಇವತ್ತು ಮತ್ತೆ ಶೋಕಿಗಳು ಮಾಡ್ತಾನೆ ಬರ್ತಾ ಇದೀರಾ. ಇವತ್ತು ಅಕ್ಕಿಗಳಲ್ಲಿ ಹಿಡ್ಕೊಂಡಾಗ ಏನೇನ್ ನೋಡ್ತಾ ಇದೀರಾ ಇವತ್ತಿನ ಪ್ರೆಸೆಂಟ್ ಅಕ್ಕಿಗಳು? ಸರ್, ತಲೆ, ಕಣ್ಣು, ಬಾಲ, ಕತ್ತು, ರೆಕ್ಕೆಗಳು ಎಲ್ಲ ಇದ್ರೇನೆ ಅಕ್ಕಿ ಆಡೋದು. ಒಂದಿದ್ರೆ ಒಂದಿಲ್ಲ ಅಂದ್ರೆ ಅಕ್ಕಿ ಆಡಲ್ಲ. ಓಕೆ. ಇವತ್ತು ಅವತ್ತಿನ ಕಲ್ತಂತ ವಿದ್ಯೆಗಳಲ್ಲಿ ಇವಾಗ ಪ್ರಯೋಗ ಮಾಡ್ತಾ ಇದೀರಿ. ಇವತ್ತೊಂದು ಏನಾದ್ರು ಒಂದು ಟೈಮ್ ಅಂತ ಏನಾದ್ರು ಮಾಡಿದ್ದೀರಾ ಇವಾಗ ಏನಾದ್ರು? ಸರ್, ಇವಾಗ ಸದ್ಯಕ್ಕೆ ಯಾವ್ದಿಲ್ಲ. ನಮ್ಮ ಹುಡುಗ ಇವಾಗ ಮಡ್ಗವನೆ, ಒಂದ್ 6-7 ಅವರ್ ಅಕ್ಕಿ ಬಿಟ್ಟವನೆ ಹುಡುಗ. ಹೇಳಿದಿರಿ ಮಾಡೋಣ ನಿಮ್ಮಂತ ಅವ್ರ ದೊಡ್ಡವ್ರನ್ನೆಲ್ಲ ಇದ್ ಮಾಡ್ಕೊಂಡು ಆಶೀರ್ವಾದ. ಓಕೆ. ಆ ತರದಲ್ಲಿ ನಿಮ್ಗೆ ಒಳ್ಳೆ ಅಕ್ಕಿ ಇವಾಗೂನು ಸಿಗುತ್ತೆ ಇವಾಗ ಇದೆ ಅಂತ ಏನಾದ್ರು ನಂಬಿಕೆ ಇದೆಯಾ? ಸಿಗತ್ತೆ ಸರ್, ಬಿಟ್ಟೇ ಬಿಡ್ತೀರಾ ಅವ್ರ ಮನೇಲಿ ಅಕ್ಕಿ? ಬಿಟ್ಟೇ ಬಿಡ್ತೀರಾ, ಅಷ್ಟು ಕಾನ್ಫಿಡೆನ್ಸ್ ಇದೆ ನಿಮ್ಗೆ? ಓಕೆ. ಇನ್ನೊಂದು ಒಂದು ನಾರಾಯಣನ್ ಬಗ್ಗೆ ಹೇಳ್ತಾ ಇದ್ರಿ, ಅವರು ಎಲ್ಲೆಲ್ಲಿಂದ ಅಕ್ಕಿಗಳು ತರ್ತಾ ಇದ್ರು, ಇದ್ ಮಾಡ್ತಾ ಇದ್ರು ಅಂತ ಏನಾದ್ರು? ಸರ್, ನಾವು ಹಲ್ಸೂರಲ್ಲಿ ಅರ್ಪು ಅಂತವ್ರೆ, ಅವ್ರ ಹತ್ರದಿಂದ ಅಕ್ಕಿ ತಗೊಂಡ್ಬರ್ತಾ ಇದ್ರಿ. ಆಮೇಲೆ ನಮ್ಮ ಪೈಪ್ ಲೈನ್ ಬಾಬಣ್ಣ ಅವ್ರ ಅಕ್ಕಿ ಕೊಟ್ಟವ್ರೆ, ಒಳ್ಳೆ ಅಕ್ಕಿ ಕೊಟ್ಟವ್ರೆ. ಒಂದ್ ಹೆಣ್ಣು ಕೊಟ್ರು ಆಡಿದ್ರಿ ಎಗ್ದರ್ಗ ಹಾಕಕ್ಕೆ, ಅವ್ರಿಗೊಂದ್ ಸೆಟ್ ಕೊಟ್ರಿ, ನಾವೊಂದ್ ಸೆಟ್ ಮಾಡ್ಕೊಂಡ್ರಿ. ಅದ್ರಲ್ಲಿ ಅಕ್ಕಿ ಆಡೈತೆ. ಮತ್ತೆ ಅದ್ ಬಿಟ್ಟು ಇವಾಗ ಇವ್ರಿಬ್ರು ಬಿಟ್ಟು ಬೇರೆ ಕಡೆ ಎಲ್ಲ ಅಕ್ಕಿಗಳು ಏನಾದ್ರು ತಂದಿದ್ದೀವಿ? ಸರ್, ನಾವು ಜಾಸ್ತಿ ಬೇರೆಯವ್ರ ಹತ್ರ ಹೋಯ್ತಾ ಇರ್ಲಿಲ್ಲ. ಅಲ್ಲ, ಯಾಕಂದ್ರೆ ಹೇಳಿದ್ರೆ ಇವಾಗ ಏನಂತ ಹೇಳಿದ್ರೆ ನಮ್ಮ ಮುನೇಶ್ವರ ದಾವಡಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಒಂದು ಹೆಸರು ಮಾಡಿತ್ತು. ಆ ಒಂದು ಹೆಸರು ಮಾಡಿದ್ದು ಇದ್ರಲ್ಲಿ ಪರಿಚಯದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಮೈಸೂರು ಈ ಇಲ್ಲ ಸರ್, ನಾವೇ ಒಂದು ಚೆನ್ನಾಗಿರೋ ಅಕ್ಕಿ ಜೊತೆ ಮಾಡ ಎಣ್ಣೆ ಎತ್ತಿ ಇದಕ್ ಹಾಕೊಂಡು ಈ ತರಾನೇ ಬ್ರೀಡ್ ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಾವೇ ಜೊತೆ ಹಾಕೊಂಡು ಅಕ್ಕಿ ಆಡವು ಸರ್. ನಾವ್ ಯಾರ ಮನೆಯಿಂದ ನಮ್ಮ ಪೈಪ್ ಲೈನ್ ಬಾಬಣ್ಣ ತುಂಬಾ ಹೆಲ್ಪ್ ಮಾಡವ್ರೆ. ಬೇರೆ ನಾವೆಲ್ಲ ಆಚೆ ಹೋದಲ್ಲ, ನಮ್ಮ ಅರ್ಪು ಅವರು ಇಷ್ಟು ಮಾತ್ರ ಅಕ್ಕಿ ತಗೊಂಡ್ಬರ್ತಾ ಇದ್ರಿ. ಬೇರೆ ಕಡೆ ಎಲ್ಲೂ ನಾವ್ ಅಕ್ಕಿ ಎಲ್ಲ ಇದು ಮಾಡಕ್ ಹೋಯ್ತಾರಲ್ಲ. ಇವತ್ತು ಇಟ್ಟಿದಾರ ಸರ್ ಅರ್ಪು ಅವರು? ಅರ್ಪು ಅವರು ಇಕ್ಕವ್ರೆ ಸರ್, ಮನೇಲಿ ಅಕ್ಕಿ ಬಿಡ್ತಾ ಇಲ್ಲ, ಅಕ್ಕಿ ಇಕ್ತಾವ್ರೆ ಮನೇಲಿ. ಇದೆ ಎಲ್ಲ ನಗಿನ ತಾಮ್ರಾಲ್ಗಳು ಎಲ್ಲ ಅವೇ, ಬೂರಿಗಳು ಅವೆ ಅವ್ರ ಹತ್ರ, ತಾರಾಗಳು. ಯಾಕಂದ್ರೆ ಅವ್ರ ಅಕ್ಕಿ ತಾರ ಬೂರಿ ಎಲ್ಲ ಬಿಟ್ಟವ್ರ ಅವ್ರ ಮನೇಲಿ. ಅವರು ಕೂಡ ಒನ್ ಆಫ್ ದಿ ಹಳೆ. ಹೌದೌದು. ಓಕೆ ಸರ್. ಆಮೇಲೆ ಇನ್ನೊಂದು, ಇವಾಗ ನಮ್ಮಲ್ಲಿ ಹೊಸಬ್ರಿಗೆ ಅಂತ ಬಂದಾಗ, ಯಾಕಂದ್ರೆ ಇವಾಗ ಏನು ನೋಡ್ಬೇಕಾಗತ್ತೆ ಅಂತ ನೀವ್ ಹೇಳೋದು. ಇವಾಗ ಹೊಸಬ್ರು ಒಂದು ಅಕ್ಕಿ ತರ್ತೀನಿ ಇವಾಗ ನಾನು ಅಂತ ಹೇಳಿದಾಗ ಅವ್ರು ಏನೇನ್ ನೋಡಿ ಆ ಕ್ವಾಲಿಟಿ ಬರ್ಡ್ಸ್ ಏನೇನ್ ನೋಡ್ಬೇಕಾಗತ್ತೆ ಸರ್? ಮೇನ್ ತಲೆ, ಮೂಗು, ಮಸ್ಕ ಅಂತಾರಲ್ಲ, ಮಸ್ಕ ದಪ್ಪ ಇರ್ಬೇಕು, ತಲೆ ಸ್ವಲ್ಪ ಮೇಲಕ್ಕೆ ಇರ್ಬೇಕು, ಕಣ್ಣು ಸೆಂಟ್ರ್ ಪುತ್ಲಿ ಡಾರ್ಕ್ ಆಗಿರ್ಬೇಕು, ಫುಲ್ ಕ್ಲಿಯರ್ ಆಗಿ ರೌಂಡ್ ಇರ್ಬೇಕು. ಅಷ್ಟನ್ನ ನೋಡ್ಬೇಕಾಗತ್ತೆ. ಹೌದು. ತಲೆ ಕಮ್ಮಿ ಇರ್ಬೇಕು, ಉದ್ದ ಲೆಂತ್ ಕಮ್ಮಿ ಇರ್ಬೇಕು, ಆ ತಕ್ಕನಂಗೆ ಬಾಲ ಬರ್ಬೇಕು, ಜಾಸ್ತಿ ಉದ್ದನೂ ಆಗಬಾರ್ದು. ಇವಾಗ ಬಾಲ ಜಾಸ್ತಿ ಇವಾಗ ಉದ್ದ ಇದ್ದಿ ಅಗಲ ಇದ್ದಿ ಆ ತರದಲ್ಲಿ ಇವಾಗ ನೀವು ಯಾವುದ್ರ ಮೇಲೆ ಇದಾಗ್ತಾ ಇದ್ರಿ? ಇವಾಗ ಸಿಂಗಲ್ ಟೈಲ್, ಡಬಲ್ ಟೈಲ್ ಅಂತ ಹೇಳಿ ಏನ್ ಹೇಳ್ತೀವಿ ಸರ್? ಸಿಂಗಲ್ ಟೈಲ್ಗಿನ ಇನ್ನೊಂದು ಈ ತರ ಬಾಲ ಬರುತ್ತೆ. ಸಿಂಗಲ್ ಟೈಲ್ ಅಂದ್ರೆ ಇದು, ಈ ತರ ಬಾಲ ಅಕ್ಕಿಗಳನ್ನು ನಾವು ಬಿಟ್ಟಿದ್ದೀರಿ. ಸಿಂಗಲ್ ಟೈಲ್ ಬಿಟ್ಟಿದ್ದೀರಿ. ಸಿಂಗಲ್ ಟೈಲ್ ಅನ್ನೋದು ಮುಂದೆ ಹೋಗುತ್ತೆ, ಅಕ್ಕಿ ಮುಂದೆ ಹೋಗುತ್ತೆ, ತುಂಬಾ ದೂರ ಪಾರ ಎಲ್ಲ ಚೆನ್ನಾಗಿ ಹೋಗುತ್ತೆ. ಸ್ವಲ್ಪ ಹಿಂಗಿರೋದು ಅಕ್ಕಿ ಇಲ್ಲೇ ಆಡ್ಕೊಂಡಿರತ್ತೆ, ಟೈಮಿಂಗ್ ಮಾಡುತ್ತೆ, ತೊಂದರೆ ಇಲ್ಲ. ಸಿಂಗಲ್ ಟೈಲ್ ಅಂದ್ರೆ ಗಾಳಿಗೆ ಮಕ್ಕ ಚೆನ್ನಾಗಿ ಕೊಡುತ್ತೆ ಅನ್ಬಿಟ್ಟು ನಮ್ ಲೆಕ್ಕ. ಈ ಒಂದು ಸಿಂಗಲ್ ಟೈಲ್ ಅಲ್ಲಿ ಮತ್ತೆ ಡಬಲ್ ಟೈಲ್ ಅಲ್ಲಿ ಆ ಒಂದು ಬಾಜಿಗಳು ಯಾವ ತರ ಇರುತ್ತೆ ಸರ್? ಸಿಂಗಲ್ ಟೈಲ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಬರೋ ಸರ್ ಬಾಜಿ, ಮಿನಿಮಮ್ ಬಾಜಿ. ಬಟ್ ಈ ಡಬಲ್ ಟೈಲ್ ಅಲ್ಲಿ ನಿಮ್ಗೆ ಏನ್ ಬೇಕು, 1 ಡಜನ್ ಬೇಕಾ, ಬಿಟ್ಟಿದ ತಕ್ಷಣ ಹೊಡೆಯುತ್ತೆ. ನಮ್ಮ ಅಕ್ಕಿಗಳಲ್ಲಿ 8 ಬಾಲ ಕಟ್ಕೊಂಡೆ 1 ಡಜನ್ ಹೊಡೆಯೋದು. ಅಂದ್ರೆ ಇವಾಗ ನೀವು ಜಾಸ್ತಿ ಪ್ರಿಫರ್ ಮಾಡೋದು ಡಬಲ್ ಟೈಲ್ ಮೇಲೆ? ಹೌದು, ಆ ತರ. ನಮ್ ಸಿಂಗಲ್ ಗೆ ಡಬಲ್ ಇದ್ದ ಅಂದ್ರೆ ನಮ್ಗೆ ತುಂಬಾ ಏನ್ ಸರ್ ಅದ್ರದ್ದು ಅಡ್ವಾಂಟೇಜ್ ಏನ್ ಸರ್? ಏನಿಲ್ಲ, ಬಾಜಿ ಮಿಸ್ಸೇ ಮಾಡಲ್ಲ ಸರ್.
ಬಾಜಿ ಮಿಸ್ ಮಾಡಲ್ಲ. 8 ಬಾಲ ಕಟ್ಸ್ಕೊಂಡು 12 ಹೊಡಿಯತ್ತೆ, 8 ಹೊಡಿಯತ್ತೆ. ಟೈಮ್ ಆಯ್ತಾ ಬಿಟ್ಟಾಗ 5 ಹೊಡಿಯತ್ತೆ. ಟೈಮ್ ಆಯ್ತಾ 7, 8ಕ್ಕೆ ಬಂದ್ಬಿಡುತ್ತೆ. ಅಕ್ಕಿ ಕುತ್ಕೊಳ್ಳೋ ಅಷ್ಟಲ್ಲ ಸರ್. ಅಕ್ಕಿ ಕುತ್ಕೋಬೇಕಂದ್ರೆ ಒಂದ್ ಜಾಗ ಸೆಟ್ ಮಾಡಕ್ 2 ಅವರ್ ತಗೊಳ್ಳೋ ಸರ್. ನಮ್ಮ ಅಕ್ಕಿ 2.5 ಅವರ್ ತಗೊಳ್ಳೋದು. ಬಾಜಿ ಮಾಡಕ್ಕೂ ಒಂದ್ಸಲಿ ಒದ್ದಾಡೋದು 2.5 ಅವರ್ ಸುತ್ತೋದು ಮನೇನ. ಸುತ್ತಿ ಬಾಜಿ ಮಾಡ್ಬಿಟ್ಟು ಹೋಗ್ಬಿಟ್ಟು ಅಂದ್ರೆ 5-6 ಅವರ್ ಮನೆ ಕಡೆ ಸುಮ್ನೆ ಬಂದು ಹೋಯ್ತಾ ಇರ್ಬೇಕು ಅಷ್ಟೇ. ಮನೇನೆ ಹಿಡಿಯಲ್ಲ. ಓಕೆ, ಅಂದ್ರೆ ಸಿಂಗಲ್ ಟೈಲ್ ಆಯ್ತು ಅಂತ ಹೇಳಿದ್ರೆ ಜಿಪ್ಪಿ ಹೊಡ್ಕೊಂಡ್ ಬಂದು ಜಿಕ್ಕಿ ಹಿಡಿಯುತ್ತೆ. ಅಂದ್ರೆ ನಿಮ್ಗೆ ಹಂಗಾರೆ ನೀವು ಡಬಲ್ ಟೈಲೇ ಬೆಸ್ಟ್. ಡಬಲ್ ಟೈಲೇ ನಾವು ಅಕ್ಕಿ ಬಿಟ್ಟಿರೋದೆಲ್ಲ ಡಬಲ್ ಟೈಲು. ಸಿಂಗಲ್ ಟೈಲ್ ಕಮ್ಮಿ. ಓಕೆ, ಸಿಂಗಲ್ ಟೈಲ್ ನಮ್ಮ ಹತ್ರ ಅಕ್ಕಿನೇ ಕಮ್ಮಿ ಆಡೈತೆ ಟೈಮಿಂಗ್. ಓಕೆ ಬಬ್ಬಣ್ಣ, ಇನ್ನೊಂದು ಕೊನೆದಾಗ ಕೇಳ್ತೀನಿ ನಿಮ್ಮನ್ನ, ಯಾವ ರೀತಿ ಅಕ್ಕಿ ಇರಬೇಕು ಅಂತ ಇವಾಗ ನೀವೇನ್ ದವಡಿ ಇವಾಗ ಏನು ಸ್ಟಾರ್ಟ್ಅಪ್ ಮಾಡಿದೀರಾ, ಇವಾಗ ಆಲ್ರೆಡಿ ಇವಾಗ ನಿಮ್ಗೆ ಅನುಭವ, ಇಷ್ಟು ವರ್ಷದ ಅನುಭವದಲ್ಲಿ ಆ ಅಕ್ಕಿಗಳಲ್ಲಿ ಆ ಕ್ವಾಲಿಟೀಸು ಮತ್ತೆ ಆ ಯಾವ ತರ ನೋಡ್ಬೇಕು ಅಂತ ಅನ್ನೋದನ್ನ ಇನ್ನೊಂದು ಎಪಿಸೋಡ್ ಮಾಡೋಣ. ಇದನ್ನ ಅಕ್ಕಿಗಳನ್ನ ತೋರಿಸ್ಬೋದಾ ನೀವು? ಆಯ್ತು, ನಾನು ಅಲ್ಲಿ ನಮ್ ಫ್ರೆಂಡ್ಗಳ ಹತ್ರ ಆಯ್ಕೊಂಡ್ ನಮ್ಮ ಹುಡುಗನ ಹತ್ರ ಇಕ್ಕಿದ್ದೀನಿ. ಇರೋ ಅಕ್ಕಿ ತೋರಿಸ್ತೀನಿ. ಯಾರೋ ಸೋಗ್ದಾರ್ಗಳು ನಮ್ದೇ ಅಕ್ಕಿ ಲೈನ್ಗಳು ತಗೊಂಬಂದ್ ಮಡಗಿರಿ, ಎಲ್ಲಿ ಎಲ್ಲೋ ಇತ್ತು ಯಾರು ಹಿಡ್ದಿ ತಗೊಂಬಂದ್ ಮಾಡ್ಕೊಂಡಿದೀನಿ. ನಮ್ಮ ಹುಡುಗನ ಹತ್ರ ಬಿಟ್ಟಿದೀನಿ, ಅವನೇ ನೋಡ್ಕೊಂತ ಇರೋದು. ತೋರಿಸ್ಬೋದಾಗಾದ್ರೆ ತೋರಿಸ್ತೀನಿ ಸರ್. ಸ್ನೇಹಿತರೆ, ಏನಂತ ಹೇಳಿದ್ರೆ ಈ ಮಲ್ಲೇಶ್ವರಂ ಅಂತ ಏನು ಒಂದು ಏರಿಯಾ ಇದೆ, ಅದರಲ್ಲಿ ಪ್ಯಾಲೇಸ್ ಗುಟ್ಟಳ್ಳಿ, ಅದರಲ್ಲಿ ಬಂದಂತ ಒಂದು ಶ್ರೀ ಮುನೇಶ್ವರ ದಾವಡಿ ಅನ್ನೋದು, ಇದು ಸಾಕಷ್ಟು ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದಂತದ್ದು ಒಂದು ದಾವಡಿ. ಇವಾಗ ಏನಂತ ಹೇಳಿದ್ರೆ ಒನ್ ಆಫ್ ದಿ ಸೀನಿಯರ್ನ ನಾನು ಮಾತಾಡಿಸ್ದೆ, ಅವ್ರ ಅನುಭವಗಳು ಹೇಳಿದ್ರು. ಮತ್ತಿನ್ನೊಂದು ಏನಂತ ಹೇಳಿದ್ರೆ ಅಕ್ಕಿಗಳನ್ನ ತೋರಿಸ್ತೀನಿ ಬನ್ನಿ ಅಂತ ಒಂದು ಖುಷಿಯಾಗಿ ಹೇಳ್ತಾ ಇದಾರೆ. ಯಾಕಂದ್ರೆ ಹೊಸಬ್ರು ಕಲೀಲಿ ಮಾಡ್ಲಿ, ಬನ್ನಿ ಹಳೆ ಜಾತಿಗಳನ್ನ ಯಾವ ತರ ಇರುತ್ತೆ, ಯಾವ ತರ ನೋಡ್ಬೇಕಾಗತ್ತೆ ಅಕ್ಕಿಗಳನ್ನ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದಾರೆ. ಇವಾಗ ಅವರು ದಾವಡಿಗೆ ಹೋಗೋಣ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇದನ್ನ ನಾನು ಎಕ್ಸಿಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ಇದು ಬಂದ್ಬಿಟ್ಟು ಒಂದು ಎಪಿಸೋಡ್ ನೋಡಿ, ಇದು ನೆಕ್ಸ್ಟ್ ಎಪಿಸೋಡ್ ನಾನು ಬರೀ ಅಕ್ಕಿಗಳದ್ದೇ ತೋರ್ಸೋ ಒಂದು ಇದ್ರ ಮೇಲೆ ಮಾಡ್ತೀನಿ. ದಯವಿಟ್ಟು ಏನಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯೂಟ್ಯೂಬ್ ಮಾಡ್ತಾ ಇರೋದು ಒಂದು ಎಲ್ಲಾರ್ಗು, ಯಾರು ನ್ಯೂ ಕಾಮರ್ಸ್ ಏನ್ ಬರ್ತಾ ಇದಾರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋ ಉದ್ದೇಶ ಮಾತ್ರ ನಂದು ಹೊರತು, ಯಾಕಂದ್ರೆ ಎಲ್ಲರೂ ತುಂಬಾನೇ ನನ್ನ ಬೆಂಬಲಿಸ್ತಾ ಇದ್ದೀರಾ, ಇಲ್ಲಿದೆ ಅಲ್ಲಿದೆ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಕೊಡ್ತಾ ಇದ್ದೀರಾ. ತುಂಬಾನೇ ಚಿರಋಣಿ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.